ದಿವಸ ಆದಮೇಲೆ ಇದು ಈ ಗೀತಾಶಾಸ್ತ್ರ ಅಂತಂದು ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಕಥಾಸೂನ ಕಥಾಸೂಶ್ಚ ನಾನು ಶೋಚಂತಿ ಪಂಡಿತಾಃ. ಇಲ್ಲಿಂದ ಆರಂಭ ಆಗತಕ್ಕದ್ದು ಶಾಸ್ತ್ರದ ಅವತರಣಿಕೆ. ಅದು ಇದಕ್ಕೆ ಸಂಬಂಧವಾಗಿ ಮೊದಲನೇ ಅಧ್ಯಾಯ ಪೂರ್ತಿ, ಎರಡನೇ ಅಧ್ಯಾಯದಲ್ಲಿ 10 ಶ್ಲೋಕಗಳು. ಅದೆಲ್ಲ ಸಂದರ್ಭ ನಿಮಗೆಲ್ಲ ಗೊತ್ತಿದ್ದಂತೆ. ಇಲ್ಲಿ ಇವು ಯಾಮನು ಮುನಿಗಳು ಅಂದರೆ ರಾಮಾನುಜಾಚಾರ್ಯರ ಪರಮಗುರು ಗುರುಗಳು ಅವರು ಗೀತಾರ್ಥ ಸಂಗ್ರಹ ಅಂತ ಒಂದು ಬರೆದಿದ್ದಾರೆ. ಅದರಲ್ಲಿ ಅಸ್ಥಾನ ಸ್ನೇಹ ಕಾರುಣ್ಯ ಧರ್ಮಾಧರ್ಮಧಿಯಾಕುಲಂ ಪಾರ್ಥಂ ಪ್ರಪನ್ನಮುದ್ದೇಶ್ಯ ಗೀತಾವತರಣಂ ಶಾಸ್ತ್ರಾವತರಣಂ ಕೃತಂ ಅಂತ ಬರೆದಿದ್ದಾರೆ. ಅದೇನು ಬಹಳ ಇಡೀ ಮೊದಲನೇ ಅಧ್ಯಾಯ, ಎರಡನೇ ಅಧ್ಯಾಯದ 10 ಶ್ಲೋಕವನ್ನು ಒಂದು ಅರ್ಧ ಪಾದದಲ್ಲಿ ಸಂಗ್ರಹ ಮಾಡಿಬಿಟ್ಟಿದ್ದಾರೆ. ಅದು ಅವರ ಯಾಮನಾಚಾರ್ಯರು 18 ಶ್ಲೋಕಗಳಲ್ಲಿ ಇಡೀ ಭಗವದ್ಗೀತೆಯ ಸಾರವನ್ನು ಅದನ್ನು ಹಿಡಿದಿಟ್ಟುಬಿಟ್ಟಿದ್ದಾರೆ. ಏನು ಹೇಳ್ತಾರೆ? ಅಸ್ಥಾನ ಸ್ನೇಹ ಕಾರುಣ್ಯ ಧರ್ಮಾಧರ್ಮ ಧಿಯಾಕುಲಂ ಪಾರ್ಥಂ. ಇದು ಅರ್ಜುನರಿಗೆ ಕೃಷ್ಣ ಹೇಳಿದ್ದು. ಅರ್ಜುನ ಶ್ರೋತೃ, ಕೃಷ್ಣ ವಕ್ತೃ. ಆದರೆ ಒಂದು ಸಂಬಂಧ ಇರುವಾಗ ಅವ್ರು ಕೇಳದೆ ಹೇಳಬಾರ್ದು ಅಂತ ಒಂದು ನೀತಿ ಇದೆ. ಸಂದರ್ಭ ಇಲ್ಲದೆ ಹೇಳಬಾರ್ದು ಅಂತ ಎರಡನೇದು. ಇದು ಸಂದರ್ಭ ಏನು ಅಂದರೆ ಅಸ್ಥಾನ ಸ್ನೇಹ ಕಾರುಣ್ಯ ಧರ್ಮ ಅಧರ್ಮ ಧಿಯಾ ಆಕುಲಂ. ಅವನಿಗೆ ಒಂದು ವಿಷಾದ ಅಂತ ಬಂದಿತ್ತು. ಯಾಕೆ ವಿಷಾದ ಬಂದಿತ್ತು? ಇವನ ದಯೆ ಅಥವಾ ಇವನ ಸ್ನೇಹ ಎಲ್ಲಿ ಇರಬಾರ್ದೋ ಅಲ್ಲಿತ್ತು. ಅಸ್ಥಾನ ಅಂದರೆ ಸ್ಥಾನ. ಇವಾಗ ಡಟ್ ಅನ್ನೋದಕ್ಕೆ ಡೆಫಿನೇಷನ್ ಹೇಳ್ತಾರಲ್ಲ, ಮ್ಯಾಟರ್ ಔಟ್ ಆಫ್ ಪ್ಲೇಸ್ ಇದು ಡಟ್ ಅಂತ ಅಷ್ಟೇ. ಯಾವುದು ಸಂದರ್ಭದಲ್ಲಿ ಉಚಿತ ಅಲ್ಲವೋ ಅದು ಎಷ್ಟು ಒಳ್ಳೆ ಮಾತಾಡಿದ್ರೂ ಅದು ಕೆಟ್ಟ ಮಾತೇ. ಅದು ಸಂದರ್ಭ ಶುದ್ಧಿ ಅಂತ ಇರಬೇಕು. ನಾವು ಮಾಡೋ ಕೆಲಸಕ್ಕಾಗಲಿ ಆಡೋ ಮಾತಿಗಾಗಲಿ ಸಂದರ್ಭ ಶುದ್ಧಿ ಅಂತ ಇರಬೇಕು. ಇದು ಅರ್ಜುನ ಬೇರೆ ಎಲ್ಲಿಯಾದರೂ ಇವನ ಕಾರುಣ್ಯವನ್ನು ತೋರಿಸಿದ್ರೆ ಅದೇನು ತಪ್ಪಾಗ್ತಾ ಇರಲಿಲ್ಲ. ಇಲ್ಲಿ ಅಸ್ಥಾನ ಸ್ನೇಹ ಕಾರುಣ್ಯ, ಯುದ್ಧ ಭೂಮಿಯಲ್ಲಿ ಯುದ್ಧ ನಿಶ್ಚಯವಾದಾಗ ಬಂದಾಗ ಇದು ಅಸ್ಥಾನ. ಇದು ಸಂದರ್ಭಕ್ಕೆ ಉಚಿತವಾದದ್ದಲ್ಲ. ಅಸ್ಥಾನ ಸ್ನೇಹ ಕಾರುಣ್ಯ ಮತ್ತು ಯಾವುದು ಧರ್ಮ ಯಾವುದು ಅಧರ್ಮ ಅಂತನೋ ಬುದ್ಧಿ ಇವನಿಗೆ ಇರಲಿಲ್ಲ. ಧರ್ಮಾಧರ್ಮ ಧಿಯಾ ಆಕುಲಂ. ಆಕುಲ ಅಂದರೆ ವಿಷಯದಂತಂ. ಇಂಥ ಪಾರ್ಥಂ ಇದು ಸಂದರ್ಭ ಶುದ್ಧಿ ಆಯಿತು. ಆದರೆ ಪ್ರಪನ್ನಂ ಅವನು ಇವನಲ್ಲಿ ಶರಣಾಗತಿಯನ್ನು ಹೊಂದಿ ನೀನು ಹೇಳು ಅಂತ ಕೇಳ್ತಾ ಇದ್ದಾನೆ. ಪಾರ್ಥಂ ಪ್ರಪನ್ನಮುದ್ದೇಶ್ಯ ಶಾಸ್ತ್ರಾವತರಣಂ ಕೃತಂ. ಶಾಸ್ತ್ರ ಇಳಿದು ಬಂದದ್ದು ಹೀಗೆ. ಇದಕ್ಕೆ ಸಂವಾದ ಏನು? ಅರ್ಜುನ ಇವನನ್ನು ಕೇಳ್ತಾನೆ. ಅರ್ಜುನ ಕೇಳುವಾಗ ಏನು ಕೇಳ್ತಾನೆ ಅವನು? ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಯಚ್ಛ್ರೇಯಃ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ. ಯಾಕೆಂದರೆ ಅವನಿಗೆ ಏನು ಮಾಡಬೇಕು ಅಂತ ನಾವು ಗೊತ್ತಿರದೇ ಇದ್ದಾಗ ಏನೋ ಹಿಂದಿನ ಶ್ಲೋಕ ಹೇಗೆ ಆರಂಭವಾಗುತ್ತೆ? ತಮುವಾಚ ಋಷಿಕೇಶಃ ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ. ಅರ್ಜುನ ತನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ನನ್ನ ಸ್ವಭಾವ ಕ್ಷಾತ್ರ ಸ್ವಭಾವ, ಯುದ್ಧ ಮಾಡತಕ್ಕಂಥದ್ರಲ್ಲಿ ಸಹಜವಾಗಿ ಬಂದಿದೆ. ಆದರೆ ಕಾರ್ಪಣ್ಯದೋಷ ಉಪಹತ ಸ್ವಭಾವ, ನನ್ನ ಸ್ವಭಾವವನ್ನು ಮೀರಿ ಅದನ್ನು ಅರಿವಿ ಕೆಳಗಿಟ್ಟು ಈ ಒಂದು ಕಾರ್ಪಣ್ಯ ಅಂತ ಒಂದು ಬಂದಿದೆ. ಅಂದರೆ ಏನು? ನ್ಯಾರೋಯಿಂಗ್ ಆಫ್ ದಿ ಮೈಂಡ್. ಐ ಆಮ್ ನಾಟ್ ಏಬಲ್ ಟು ಸಿ ಥಿಂಗ್ಸ್ ಕ್ಲಿಯರ್ಲಿ.
ಯಾತಕ್ಕೆ ಅಂದರೆ ಧರ್ಮ ಸಮ್ಮೂಢಚೇತ. ಯಾವುದು ಧರ್ಮ ಯಾವುದು ಅಧರ್ಮ? ಈ ಯುದ್ಧ ಮಾಡೋದು ಧರ್ಮವೋ ಅಥವಾ ಎಲ್ಲ ನನ್ನ ಜನ ಅಂತ ಹೇಳಿ ಯುದ್ಧ ಮಾಡದೇ ಇರುವುದು ಧರ್ಮವೋ? ಧರ್ಮ ಅಧರ್ಮ ಧಿಯಾಕುಲಂ ಅಂತ ಯಾಮನ ಮುನಿಗಳೇ ಹೇಳಲ್ಲ. ಇಲ್ಲಿ ಧರ್ಮ ಸಮ್ಮೂಢಚೇತ. ಈ ಪರಿಸ್ಥಿತಿಯಲ್ಲಿ ಯತ್ ಶ್ರೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ ತತ್ ಮೇ. ಇಲ್ಲಿ ಸ್ವಾರಸ್ಯ ಏನಿದೆ, ಯತ್ ಶ್ರೇಯ ಬ್ರೂಹಿ, ನನಗೆ ಯಾವುದು ಒಳ್ಳೆಯದೋ ಅದನ್ನೇ ಹೇಳು. ಈ ಶ್ರೇಯ ಅಂತ ಅವನು ಹೇಳುವಾಗ ಅವನಿಗೆ ಶ್ರೇಯ ಅಲ್ಲದ್ದು ಇನ್ನೊಂದಿದೆ ಅಂತ ಗೊತ್ತಿತ್ತು. ಅಂದರೆ ಅವನ ಅಧಿಕಾರ, ಅರ್ಜುನನ ಅಧಿಕಾರ ಸಮರ್ಥನೆ ಹೇಗೆ ಅಂದರೆ ಶ್ರೇಯಶ್ಚ ಪ್ರೇಯಶ್ಚ ಉಭೌ. ಮನುಷ್ಯನನ್ನ ಎರಡೂ ಅಂಟಿಕೊಳ್ಳುತ್ತವೆ. ಶ್ರೇಯಶ್ಚ ಪ್ರೇಯಶ್ಚ, ನಮಗೆ ಬೇಕಾದದ್ದು ಒಂದು, ಸಂತೋಷವನ್ನು ಕೊಡ್ತಕ್ಕದ್ದು ಒಂದು ಪ್ರೇಯ, ಥಿಂಗ್ಸ್ ಆಫ್ ದಿ ವರ್ಲ್ಡ್ ವಿಚ್ ಗಿವ್ ಅಸ್ ಪ್ಲೆಷರ್, ಪ್ರೇಯ. ಇನ್ನೊಂದು ಥಿಂಗ್ಸ್ ವಿಚ್ ಆರ್ ಗುಡ್ ಟು ಅಸ್ ಅಲ್ಟಿಮೇಟ್ಲಿ ಇನ್ ದಿ ಲಾಂಗ್ ರನ್, ಇದು ಶ್ರೇಯ. ಇದು ಕಠೋಪನಿಷತ್ತರಲ್ಲಿ ಬರುತ್ತಲ್ಲ, ಶ್ರೇಯಶ್ಚ ಪ್ರೇಯಶ್ಚ ಉಭೌ. ಇದು ಎರಡೂ ಮನುಷ್ಯನನ್ನ ಸಂಯುನಕ್ತಿ ಕೂಡಿಸಿಕೊಳ್ಳುತ್ತೆ. ಇದರಲ್ಲಿ ಮಂದ ಬುದ್ಧಿ ಇಲ್ಲದೆ ಇದ್ದವನು ಪ್ರೇಯ ವೃಣೀತೆ, ಶ್ರೇಯ ಅಭಿ, ಶ್ರೇಯಸ್ಸನ್ನು ಆ ಕಡೆ ಇಟ್ಟು he forgets what is good for him, but he will resort to what is pleasant for him at the moment. ಮಂದಃ ಯೋಗಕ್ಷೇಮಾತ್ ವೃಣೀಯತೆ, ತಾನಾಗ ಸುಖವಾಗಿರಬೇಕು ಅಂತನ್ನೋ ದೃಷ್ಟಿಯಿಂದ ಯೋಗಕ್ಷೇಮ ಅಂದರೆ ಅಪ್ರಾಪ್ಯ ಪ್ರಾಪಣ. ಯಾವುದು ಬಂದಿಲ್ವೋ ಅದನ್ನು ಬರಮಾಡಿಕೊಳ್ಳೋದು ಯೋಗ, ಬಂದದ್ದನ್ನು ಕಾಪಾಡಿಕೊಳ್ಳೋದು ಕ್ಷೇಮ. ಯೋಗಕ್ಷೇಮ ಅಂದರೆ ಇದು ದುಡ್ಡಿಗೆ ಹೇಳ್ತಾರಲ್ಲ, ಆರ್ಜನೆ ದುಃಖಂ, ದುಡ್ಡು ಸಂಪಾದನೆ ಮಾಡೋದು ಕಷ್ಟವಂತೆ, ಆರ್ಜಿತಸ್ಯ ರಕ್ಷಣಂ ದುಃಖಂ. ಇಟ್ಟುವೇನಾದ್ರೆ ಕಾಪಾಡಿಕೊಳ್ಳೋದು ಇನ್ನೂ ಕಷ್ಟ. ವ್ಯಯೇ ದುಃಖಂ, ಅದು ಹೋದರೆ ಕಷ್ಟ ಅಥವಾ ನಷ್ಟೇ ಇತ್ಯಾದಿಯಾಗಿ ಈ ದುಡ್ಡೋದೇ ಕೆಟ್ಟದು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಇವನು ಶ್ರೇಯ ಯೋಗಕ್ಷೇಮಾತ್ ಮಂದ ಅಂದರೆ ತಿಳಿವಳಿಕೆ ಇಲ್ಲದೆ ಇದ್ದವನು, ಪ್ರೇಯ ವೃಣೀಯತೆ, ತನಗೆ ತತ್ಕಾಲಕ್ಕೆ ಯಾವುದು ಸುಖವೋ ಅದನ್ನು ಬಳಸ್ಕೊಳ್ತಾನೆ. ಅದು ಧೀರ ಬುದ್ಧಿವಂತನಾದವನು ಶ್ರೇಯ ವೃಣೀಯತೆ. He will ignore what is at the moment good for him, but he will think of the good in the long run. ಇದು ಅರ್ಜುನನ ಮನಸ್ಸಿನಲ್ಲಿ ಇದೆ. ಯತ್ ಶ್ರೇಯ ಸ್ಯಾತ್, ಶ್ರೇಯ ಅಂತನ್ನೋ ಮಾತು ಅದಕ್ಕೆ ಪ್ರತಿಯೋಗಿ ಅಂದರೆ ಆಪೋಸಿಟ್. ಪ್ರೇಯ ಅಂತ ಗೊತ್ತು, ಈ ಪ್ರೇಯ ಅಂತನ್ನೋದನ್ನು ಅವನು ಕೇಳಲಿಲ್ಲ. ಶ್ರೇಯ ಸ್ಯಾತ್, ಯಾವುದು ನನಗೆ ಶ್ರೇಯಸ್ಸಾಗಬಹುದು, ಇದನ್ನ ನಿಶ್ಚಿತಂ ಬ್ರೂಹಿ. ಇಲ್ಲಿ ನಿಶ್ಚಿತಂ ಅಂದರೆ ನಿಶ್ಚಯಂ ಕೃತ್ವ, ನೀನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ನನಗೆ ಹೇಳು. ನಾಟ್ ಏಬಲ್ ಟು ಥಿಂಕ್ ನಾವು. ಇವನ ಶೋಕ ಇವನ ಮನಸ್ಸಿನಲ್ಲಿ ಇರೋದ್ರಿಂದ ಇವನಿಗೆ ಸರಿಯಾಗಿ ಆಲೋಚನೆ ಮಾಡೋ ಶಕ್ತಿ ಇಲ್ಲ. ಆದ್ದರಿಂದ ಶ್ರೇಯ ನಿಶ್ಚಿತಂ ಸ್ಯಾತ್, ಇದನ್ನ ಗುರುಪಸದನ ಅಂತ ಕರೀತಾರೆ. ಶಾಸ್ತ್ರ ನಮಗೆ ಏನು ಅಂತ ಗೊತ್ತಿರದೇ ಇದ್ದಾಗ ಗುರುವಿನ ಹತ್ರ ಹೋಗಬೇಕು, ಶಾಸ್ತ್ರವನ್ನು ನೋಡಬೇಕು. ಕಠೋಪನಿಷತ್ತಲ್ಲಿ ಬರುತ್ತಲ್ಲ, ಏ ಧರ್ಮ, ಯಾವುದು ಮಾಡಬೇಕು ಬಿಡಬೇಕು ಅಂತ ಗೊತ್ತಾಗುತ್ತೋ ಆಗ ಯೇ ಬ್ರಾಹ್ಮಣ ತತ್ರ ಸಂವರ್ಷಿಣ ಯುಕ್ತಾ ಯಥಾ ತತ್ರ ತೇ ವರ್ತೇರನ್ ತಥಾ ತೇ ತತ್ರ ವರ್ತೇಥಾ. ಇದು ಗುರುವಿನ ಉಪಯೋಗವೇ ಆವಾಗ. ಆದ್ದರಿಂದ ಕೃಷ್ಣ ಏನು ಹೇಳ್ತಾನೆ, ನೀನು ಹೇಳೋ ನಾನು ಆಮೇಲೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಆದರೂ ಮುಂದಕ್ಕೆ ಇದರ ಒಂದು ಕಾಂಟ್ರಡಿಕ್ಷನ್ ಇದೆ. ಆದ್ದರಿಂದ ನಿಶ್ಚಿತಂ ಬ್ರೂಹಿ, ನೀನು ನಿಶ್ಚಯ ಮಾಡಿಕೊಂಡು ಹೇಳು. ಡೋಂಟ್ ಆಸ್ಕ್ ಮೀ ಟು ಥಿಂಕ್ ಅಬೌಟ್, ಯು ಟೇಕ್ ಎ ಡಿಸಿಷನ್ ಆ್ಯಂಡ್ ಟೆಲ್ ಮೀ ವಾಟ್ ಟು ಡೂ, ಐ ವಿಲ್ ಡೂ. ಯಾಕೆ? ಶಿಷ್ಯ ತೇ ಅಹಂ, ಐ ಹ್ಯಾವ್ ಸರೆಂಡರ್ಡ್ ಮೈ ಸೆಲ್ಫ್ ಟು ಯು ಆಸ್ ಎ ಸ್ಟೂಡೆಂಟ್. ಶಿಷ್ಯ ತೇಹಂ ಸಾಧಿ ಶಿಕ್ಷಯ, ಇನ್ಸ್ಟ್ರಕ್ಟ್ ಮೀ ಆಸ್ ಐ ಶುಡ್ ಡೂ, ಮಾಂ ಪ್ರಪನ್ನ ಅಂಥೇಳಿ ಅರ್ಜುನ ಸರೆಂಡರ್ಸ್ ಹಿಮ್ಸೆಲ್ಫ್ ಆ್ಯಂಡ್ ಹಿ ಹ್ಯಾಸ್ ಅಗ್ರೀಡ್ ಟು ಡೂ ವಾಟ್ ಎವರ್ ಕೃಷ್ಣ ಟೆಲ್ಸ್ ಹಿಮ್. ಇದು ಸಂದರ್ಭ. ಈ ಸಂದರ್ಭದಲ್ಲಿ
ಇವನು ಹೀಗೆ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿದ ಮೇಲೆ ನಯೋತ್ಸ್ಯ ಇತಿ ಗೋವಿಂದ ಮುಕ್ತ್ವಾ ತೂಷ್ಣೀಂ ಬಭೂವಃ, ನಾನು ಯುದ್ಧ ಮಾಡೋಲ್ಲ ಅಂಥೇಳಿ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ ನಯೋತ್ಸ್ಯ ಇತಿ ಗೋವಿಂದಂ ಮುಕ್ತ್ವಾ ತೂಷ್ಣೀಂ ಬಭೂವಃ. ಇದು ಸಂದರ್ಭ. ಆಗ ಕೃಷ್ಣ ಏನು ಮಾಡ್ತಾನೆ ಅಂದರೆ ಭಗವದ್ಗೀತೆ ಆರಂಭವಾಗೋದಕ್ಕೆ ತಮುವಾಚ ಹೃಷೀಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಅಶೋಚ್ಯ ನನಗೋಸ್ಕರ ಭಗವದ್ಗೀತೆ ಆರಂಭವಾಗಬೇಕಾದ್ರೆ ಇದಂ ವಚಃ, ಈ ಮಾತನ್ನ ಮುಂದೆ ಹೇಳ್ತಕ್ಕದ್ದನ್ನ ಉವಾಚ ಹೃಷೀಕೇಶಃ, ತಮುವಾಚ ಹೃಷೀಕೇಶಃ. ಹೃಷೀಕ ಈಶ, ಹೃಷೀಕೇಶ ಅಂತ ಮಾತು ಬಂದಿದೆ. ಹೃಷೀಕಾಣಾಂ ಇಂದ್ರಿಯಾಣಾಂ ಈಶಃ, ಎಲ್ಲರ ಇಂದ್ರಿಯಗಳಿಗೆ ಒಡೆಯನಾದವನು, ಅದು ಎಲ್ಲರ ಅಂತರ್ಯಾಮಿಯಾಗಿರೋನು. ತಮುವಾಚ, ಹಿಂದೆ ಏನು ಹೇಳಿದ್ದಾನೆ ಅರ್ಜುನ, ಅವನಿಗೆ ಏನು ಕೇಳ್ತಾ ಇದ್ದಾನೆ, ಯತ್ ಶ್ರೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ, ಹೇಳು ಯಾರಿಗೆ ಶ್ರೇಯಸ್ಸು ಅಂತನ್ನೋ ಮಾತನ್ನು ಹೇಳಿಲ್ಲ. ಬ್ರೂಹಿ ತತ್ ಮೇ, ನನಗೆ ಹೇಳು ಅಂದ್ರೆ ಏನು, ಎಲ್ಲ ಜನರಿಗೂ ಯಾವುದು ಶ್ರೇಯಸ್ಸು ಅಂತಲೋ ಅದು ಹೇಳು ಅಂದು. ಅರ್ಜುನ ಇದೊಂದಿಗೆ ವ್ಯಾಜ. ಅರ್ಜುನಂ ನಿಮಿತ್ತೀಕೃತ್ಯ, ಶಂಕರಾಚಾರ್ಯರು ಅರ್ಜುನಂ ನಿಮಿತ್ತೀಕೃತ್ಯ, ಅರ್ಜುನ ಒಂದು ನಿಮಿತ್ತ ಅಷ್ಟೇ, ಬಟ್ ದಿ ಇನ್ಸ್ಟ್ರಕ್ಷನ್ ಈಸ್ ಫಾರ್ ದಿ ಎಂಟೈರ್ ವರ್ಲ್ಡ್. ಇಲ್ಲಿ ಅರ್ಜುನ ಕೇಳೋದು ನನಗೆ ಯಾವುದು ಶ್ರೇಯಸ್ಸು ಅಂತ ಹೇಳು ಅಂತ ಕೇಳ್ತಾ ಇಲ್ಲ ಅವನು, ನನಗೆ ಹೇಳು. ಬ್ರೂಹಿತತ್ ಮೇ, ಇಲ್ಲಿ ನಿಶ್ಚಿತಂ ಸರ್ವೇಷಾಂ ಪ್ರಾಣಿನಾಂ ಶ್ರೇಯ ಯತ್ ನಿಶ್ಚಿತಂ ತತ್ ಮೇ ಬ್ರೂಹಿ, ಅದನ್ನು ನನಗೆ ಹೇಳು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಹೃಷೀಕೇಶ ಅಂತನೋ ಮಾತಿನಲ್ಲಿ ಗಮಕ ಏನು, ಎಲ್ಲರ ಇಂದ್ರಿಯಗಳ ಒಡೆಯನಾಗಿತ್ತುಕೊಂಡು ಎಲ್ಲರ ಅಂತರ್ಯಾಮಿಯಾಗಿ ಯಾರಿಗೆ ಏನು ಸರಿಯಾಗಿ ದಾರಿಯೋ ಅದನ್ನು ತೋರಿಸ್ತಾನೆ, ಅದು ಹೃಷೀಕೇಶ ಅಂತನೋ ಮಾತಿನ ಬಲ. ಹೃಷೀಕೇಶ ಈಸ್ ರೈಟ್ ಇನ್ಸೈಡ್ ಅಸ್, he will correctly guide us at the proper moment, provided ಇದು ಶಿಷ್ಯ ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ನಾವು ಶರಣಾಗತಿಯನ್ನು ಮಾಡಿದರೆ ಅವನು ತೋರಿಸ್ತಾನೆ. ಇಲ್ಲಿ ತಮ್ ಉವಾಚ ಹೃಷೀಕೇಶ ಅಂತನೋ ಮಾತು ಈ ಅರ್ಥ ಅಂತ ಕಾಮೆಂಟೇಟರ್ಸ್ ತೋರಿಸ್ತಾರೆ. ಹೃಷೀಕೇಶ ಹೃಷೀಕಾಣಾಂ ಈಶಃ ಇಂದ್ರಿಯಾಣಾಂ ಈಶಃ ಅರ್ಥಾತ್ ಅಂತರ್ಯಾಮಿ ಸರ್ವ ಪ್ರಾಣಿನಾಂ, ಎಲ್ಲ ಪ್ರಾಣಿಗಳಿಗೂ ಕೂಡ ಅಂತರ್ಯಾಮಿಯಾಗಿದ್ದು ಯಾರ್ಯಾರು ಅವನಲ್ಲಿ ಶಿಷ್ಯ ಅಂತ ಅಂದುಕೊಳ್ತಾರೋ ಅವರಿಗೆಲ್ಲ ಒಂದು ದಾರಿ ತೋರಿಸ್ತಾರೆ. ಆಮೇಲೆ ಪ್ರಹಸನ್ ಇವ ಭಾರ, ನಕ್ಕು ಹೇಳ್ತಾನೆ. ಪ್ರಹಸನ್, ಪ್ರ ಅಂದ್ರೆ ಪ್ರಕೃಷ್ಟವಾಗಿ, ಹಸನ್ ನಕ್ಕು, ಪ್ರಹಸನ್ ಇವ ಅಂದ್ರೆ ಏನು, ಅರ್ಜುನನನ್ನು ಉಪಹಾಸ್ಯ ಮಾಡುವ ಹಾಗೆ, ಅಂದರೆ ಅವನನ್ನು ಕಂಡು ಜೋಕಿಂಗ್ ಎಟ್ ಹಿಮ್, ಪ್ರಹಸನ್ ನಗ್ತಾ. ಯಾಕೆ ಪ್ರಹಸನ್ ಅಂತ ಯಾಕೆ ಹೇಳಿದ್ರು, ಇದು ಗಂಭೀರವಾದ ಪ್ರಶ್ನೆ. ಪಾಪ ಅವನು ಅಳ್ತಾ ಇದ್ದಾನೆ, ಧರ್ಮ ಸಮ್ಮೂಢ ಚೇತಾ, ಅವನು ಸಶರಂ ಚಾಪಂ ವಿಸೃಜ್ಯ ಶೋಕ ಸಂವಿಘ್ನ ಮಾನಸಃ, ಅವನ ಶೋಕ ಅವನ ಮನಸ್ಸಲ್ಲಿ ಅಷ್ಟು ತುಂಬಿಕೊಂಡು ಬಂದಿದೆ, ಅವನು ನಿಂತ್ಕೊಳ್ಳುವಾರದೆ ಕೂತ್ಕೊಂಡ. ಅವನನ್ನು ನಗೋದು ಯಾಕೆ ಇವನು ಕೃಷ್ಣ. ಪ್ರಹಸನ್ ಇವ ಭಾರತ ತಮುವಾಚ ಪ್ರಹಸನ್. ಈ ಪ್ರಹಸನ್ ಅಂತನ್ನೋ ಮಾತು ಹಿಂದಿನ ಶ್ಲೋಕಗಳಿಗೆ ತಾತ್ಪರ್ಯ. ಅವನು ಅರ್ಜುನ ಎಟ್ ಒನ್ ಮೊಮೆಂಟ್ ಈಸ್ ಎ, ನಾನು ಧರ್ಮ ಸಮ್ಮೂಢ ಚೇತ, ಐ ಕಾಂಟ್ ಡಿಸೈಡ್ ಫಾರ್ ಮೈ ಸೆಲ್ಫ್, ಯದು ನಿಶ್ಚಿತಂ ಸ್ಯಾತ್ ತತ್ ಮೇ ಬ್ರೂಹಿ ಅಂತ ಹೇಳಿಬಿಟ್ಟ. ನಾನು ಯೋಚನೆ ಮಾಡಲಾರೆ, ನನಗೆ ಯಾವುದು ಶ್ರೇಯಸ್ಕರವೋ ನೀನು ಅದನ್ನು ಹೇಳು, ನಾನು ನಿನ್ನ ಶಿಷ್ಯ, ಶಾಧಿಮಾಂ ತ್ವಾಂ ಪ್ರಪನ್ನ, ನಿನ್ನ ಶರಣಾಗತಿಯನ್ನು ಹೊಂದಿದ್ದೀನಿ. ಆದರೆ ಇದು ಬಾಯಿನಲ್ಲಿ ಹೇಳಿದಾಗ ವಿನಃ ಅವನ ಕೆಲಸದಲ್ಲಿ ಅದು ತೋರಿಸ್ತಿಲ್ಲ. ಅವನು ನಯೋತ್ಸ್ಯೇಗಿತಿ ಮತ್ವಾ ತೂಷ್ಣೀಂ ಬಭೂವಃ, ನಾನು ಯುದ್ಧ ಮಾಡೋಲ್ಲ ಅಂದರೆ ಹಿ ಹ್ಯಾಡ್ ಆಲ್ರೆಡಿ ಟೇಕನ್ ಎ ಡಿಸಿಷನ್. ನಯೋತ್ಸ್ಯ, ಮತ್ತು ಇವನು ಕೇಳೋದು ಯಾತಕ್ಕೆ, ಇದು ಪ್ರಹಸನ್ಯವ ಅಂತ ಅನ್ನೋದಕ್ಕೆ ಗಮಕ.
ಯು ಹ್ಯಾವ್ ಆಲ್ರೆಡಿ ಟೇಕನ್ ಎ ಡಿಸಿಷನ್, ವೈ ಆಸ್ಕ್ ಫಾರ್ ಮೈ ಕೌನ್ಸಲ್? ಇಲ್ಲಿ ಯಾರು ಡಿಸೈಡ್ ಮಾಡಿಲ್ವೋ ಅವ್ರಿಗೆ ಕೌನ್ಸಿಲ್ ಇಸ್ ನೀಡೆಡ್. ನಯೋತ್ಸ್ಯೇ ಇತಿ, ನಯೋತ್ಸ್ಯೇ ಅಂದ್ರೆ ವಿಧಿ, ನಾನು ಮಾಡೋಲ್ಲ ಅಂತ ಹೇಳಿ ಸಶರಂ ಚಾಪಂ ವಿಸೃಜ್ಯ ಇಷ್ಟೆಲ್ಲ ಮಾಡಿ ಕೂತವನು ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳ್ತಾರಲ್ಲ. ಈಗ ರಾಘವೇಂದ್ರ ಸ್ವಾಮಿಗಳು ಆ ಈಶಾವಾಸ್ಯದ ಭಾಷ್ಯದಲ್ಲಿ ಒಂದು ಮಾತಾಡ್ತಾರೆ. ಈಶಾವಾಸ್ಯದಲ್ಲಿ ಮೊದಲನೇ ಶ್ಲೋಕ ಇದೆಯಲ್ಲ, ಇದು ಯಾರನ್ನು ಕೇಳಬಾರದು ಅಂತ ಒಂದು ಮಾತು ಬರುತ್ತೆ. ಏನು ಈಶಾವಾಸ್ಯಂ ಸರ್ವಜ್ಞತ್ಯಂಚ ಜಗತ್ಯಾಂ ಜಗತ್ತೇನಪ್ಯತ್ವೇನ ಮುಂಜಿ ಮಾ ಗೃಹ ಕಸ್ಯ ಸ್ವಿಧನಂ ಅಂತ ಬರುತ್ತಲ್ಲ, ಅಲ್ಲಿ ಮಾ ಗೃಹ ಕಸ್ಯ ಸ್ವಿತು ಧನಂ, ಯಾರ ಹಣವನ್ನು ನೀನು ಕೇಳಬಾರ್ದು ಅಂತ ಅನ್ನೋದಕ್ಕಾಗಿ ರಾಜಾದೀನಾಮಪಿ, ರಾಜರನ್ನಾಗಲಿ ಬೇರೆಯವ್ರನ್ನಾಗಲಿ ನೀನು ಹಣಕ್ಕೆ ಯಾಚನೆ ಮಾಡಬಾರ್ದು ಅಂತ ಅರ್ಥ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಯಾಕೆ ಅಂದರೆ ಯಾರು ದೇವರನ್ನು ನಂಬಿರ್ತಾನೋ ಅವನು ಬೇರೆ ಜನಗಳನ್ನು ಆಶ್ರಯ ಮಾಡೋದು ಯುಕ್ತವಲ್ಲ. ದೇವರಲ್ಲಿ ಶರಣಾಗತಿ ಅಂತ ಬಾಯಲ್ಲಿ ಹೇಳಿ ಅವನ ಕ್ರಿಯೆಯಲ್ಲಿ ಬೇರೆಯವರನ್ನೇ ಆಶ್ರಯ ಮಾಡ್ತಾ ಇದ್ರೆ ಇದು ಸಾಧುವಿನ ಲಕ್ಷಣ ಅಲ್ಲ. ತ್ವಮೇವ ಶರಣಂ ಮಮ ಅಂತಲ್ಲಿ ಹೇಳೋದು, ಪಾಪೋಹಂ ಪಾಪಾತ್ಮ ಪಾಪ ಸಂಭವ, ನನ್ನ ನೀವೇ ಕಾಪಾಡು, ಬೇರೆ ಯಾರು ನನಗಿಲ್ಲ ಅಂತ ಬ್ಯಾಂಕಲ್ಲಿ ದುಡ್ಡಿಡೋದು, ಅದರ ಪಾಸ್ಬುಕ್ ಇಟ್ಕೊಳ್ಳೋದು ಅಥವಾ ಬೀಗ ಹಾಕಿದೆಯಾ ಅಂತ ನೋಡೋದು, ಇವೆಲ್ಲ ಕಾಂಟ್ರಡಿಕ್ಷನ್ಸ್ ಇನ್ ದಿ ಆಟಿಟ್ಯೂಡ್ ಅಂಡ್ ದಿ ಕಾಂಡಕ್ಟ್. ಇದು ರಾಘವೇಂದ್ರ ಸ್ವಾಮಿಗಳಲ್ಲಿ ತೋರಿಸ್ತಾರೆ. ಹೀಗೆ ನಾವು ಸರ್ವದಾ ಪ್ರಾಣಾನ್ ಧನಾನ್ ರಕ್ಷಿತು ಉದ್ಯುಕ್ತಾ, ನಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳೋದಕ್ಕೆ, ಧನವನ್ನು ಕಾಪಾಡಿಕೊಳ್ಳೋದಕ್ಕೆ ಉದ್ಯುಕ್ತರಾಗಿಯೇ ಇರ್ತೀವಿ. ಪುರುಷ ಪ್ರಯತ್ನ ನಾವು ಮಾಡಿಯೇ ಮಾಡ್ತಾ ಇರ್ತೀವಿ. ಬಟ್ ನಮ್ಮ ಬುದ್ಧಿ ಏನು ಹೇಳುತ್ತೆ, ಅನನ್ಯ ಶರಣ ಸಯೇವ, ಎಲ್ಲರಿಗೂ ಶರಣ್ಯನಾದವನು ಅವನು ಅಂತ ಹೇಳ್ತಾ ಇರುತ್ತೆ. ಎಲ್ಲಿಯವರೆಗೆ ಈ ನಮ್ಮ ಪುರುಷಕಾರ ಅಂತಿರುತ್ತೆ ಅಲ್ಲಿಯವರೆಗೆ ದೈವ ಪ್ರಯತ್ನ ಅಂತಿಲ್ಲ, ದೈವದ ಅನುಗ್ರಹ ಅಂತಿಲ್ಲ. ನಮ್ಮ ಪ್ರಯತ್ನ ಬಿಟ್ಟರೆ ದೈವದ ಅನುಗ್ರಹ ಅಂತಿರುತ್ತೆ. ಅದು ಯಾರೋ ಒಂದು ಜೋಕ್ನಲ್ಲಿ ಓದಿದ್ದೆ, ಒಬ್ಬ ಕ್ರಿಶ್ಚಿಯನ್ ಇದರ ಆಫ್ರಿಕನ್ ಕಂಟ್ರೀಸ್ನಲ್ಲಿ ಒಬ್ಬ ಪ್ರೀಸ್ಟ್ ಸಂಡೇ ಸರ್ಮನ್ಗೆ ನೆಕ್ಸ್ಟ್ ಲೆಕ್ಚರ್ ವಿಲ್ ಬಿ ಆನ್ ಫೇತ್ ಅಂತೇನೋ ಹೇಳಿ, ಇಟ್ ವೋಂಟ್ ರೈನ್ ಅಂತ ನಾವು ಫೇತ್ ಇಟ್ಕೊಳ್ಬೇಕು ನೀವು ಅಂತಂದ್ರೆ. ಆಗ ಇದಕ್ಕೆ ಸರ್ಮನಿಗೆ ಬಂದವರೆಲ್ಲ ಬಹಳ ಜನ ಕೊಡೆ ಇಟ್ಕೊಂಡಿದ್ರಂತೆ. ಬಟ್ ವೈ ಡಿಡ್ ಯು ಬ್ರಿಂಗ್ ದಿ ಅಂಬ್ರೆಲಾ, ಸಪೋಸ್ ಇಟ್ ರೈನ್ಸ್, ಸೊ ದ್ಯಾಟ್ಸ್ ಫೇತ್. ಫೇತ್ ಅಂದರೆ ಬರೋಲ್ಲ ಅಂದ್ರೆ ಬರೋಲ್ಲ ಅಂತ ನಾವು ಫೇತ್ ಇರಬೇಕು. ಕೊಡೆ ಇದ್ರೂ ಇರಲಿ, ಹೇಗಿದ್ರೆ ಹಾಗೆ ಆಗಲಿ ಅಂತಂದರೆ ಗಾಡ್ ವೋಂಟ್ ಕಮ್ ಟು ಯುವರ್ ಏ ಅಂತ ಹೇಳ್ತಾರೆ. ಅದು ಹಾಗೆ ರಾಘವೇಂದ್ರ ಸ್ವಾಮಿಗಳು ಆ ಈಶಾವಾಸ್ಯ ಭಾಷೆಯಲ್ಲಿ ಖಂಡಾರ್ಥದಲ್ಲಿ ಇದನ್ನು ಹೇಳಿ, ಇವನಿಗೆ ತನ್ನ ಡಿಸಿಷನ್ ತಗೊಳ್ಳುವಂಥ ಸಾಮರ್ಥ್ಯ ಇದೆ, ಮೇಲೆ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಬಾಯಿನಲ್ಲಿ ಹೇಳಿದ್ದೀವನು. ಅದಕ್ಕಾಗಿ ಕೃಷ್ಣ ಏನು ಮಾಡ್ದ, ಕಡೆಯಲ್ಲಿ ಯಥೇಚ್ಛಸಿ ತಥಾ ಕುರು, ನಿನಗೆ ಹೇಗೆ ಬೇಕೋ ಅಂತ ಅಂತ. ನೀನು ಶಿಷ್ಯ ಅಂತ ನಾನು ಪರಿಗ್ರಹ ಮಾಡಿಲ್ಲ, ನೀನು ಶರಣಾಗತಿಯನ್ನು ಹೊಂದಿಲ್ಲ, ಇಷ್ಟೆಲ್ಲ ವಿಮೃಶ್ಯ ಏತದ್ ಅಶೇಷೇಣ ಯಥೇಚ್ಛಸಿ ತಥಾ, ನಿನ್ನ ಪಾಡು ನೀನು ಹೇಗೆ ಬೇಕಾದ್ರೂ ಮಾಡ್ಕೊ ಹೇಳೋಷ್ಟು ಹೇಳಿದ್ದೀನಿ. ಇದು ಇಲ್ಲಿ ಪ್ರಹಸನ್ನಿವ ಅಂತನ್ನೋದಕ್ಕೆ ಅರ್ಥ, ಇಂಗಿತ. ತಮುವಾಚ ಋಷಿಕೇಶ ಪ್ರಹಸನ್ನಿವ ಸೇನೆಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವ ರಥೋತ್ತಮ, ಎರಡು ಸೇನೆಗಳ ಮಧ್ಯೆ. ಆಮೇಲೆ ಶುರುವಾಗೋದು ಇದು, ಅಶೋಚ್ಯಾನ್ ಅನು ಅಶೋಚನ್ ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಇಲ್ಲಿ ಅಶೋಚ್ಯಾನ್, ಶೋಕ ಅನರ್ಹಾನ್, ಯಾರು ಶೋಕಕ್ಕೆ ಅಲ್ಲವೋ ಅವರನ್ನು ಕುರಿತು ಅನು ಅಶೋಚನ್, ನೀನು ಶೋಕ ಮಾಡ್ತಾ ಇದ್ದೀಯಾ. ಯಾಮನು ಮುನಿಗಳು ಇದನ್ನೇ ಅಸ್ಥಾನ ಸ್ನೇಹ ಕಾರುಣ್ಯ ಅಂತನ್ನೋ ಮಾತನ್ನು ಸಂಗ್ರಹ ಮಾಡಿದ್ದಾರೆ. ಅಶೋಚ್ಯಾನ್ ಅನು ಅಶೋಚನ್ ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಇಲ್ಲಿ ಪ್ರಜ್ಞಾವಾದ ಅಂತ ಮಾತಿದೆ. ವಾದ ಅಂದರೆ ಮಾತುಕತೆ, ಕಥನ. ವಾದ ಅಂದರೆ
ಪ್ರಜ್ಞಾ ಅಂದರೆ ಒಳ್ಳೆಯ ತಿಳುವಳಿಕೆ, ಪ್ರಕೃಷ್ಟವಾದ ಜ್ಞಾನ ಪ್ರಜ್ಞಾ. ನೀನು ಯಾರು ಶೋಕಕ್ಕೆ ಪಾತ್ರರಲ್ಲವೋ ಅವರನ್ನು ಕುರಿತು ನೀನು ಶೋಕ ಪಡ್ತಾ ಇದೀಯಾ ಅಂದ್ರೇನು? ಕೌರವರನ್ನು ಸಾಯಿಸಬೇಕು ಅಂತ ನೀನು ಬಂದಿರೋದು ಕೌರವರ ಬಗ್ಗೆ ನೀನು ಶೋಕ ಪಡ್ತಕ್ಕದ್ದಲ್ಲ ಅಂತ. ಹಿ ಡಸ್ ನಾಟ್ ಟೇಕ್ ಎ ಪಾರ್ಟಿಸಾನ್ ಆಟಿಟ್ಯೂಡ್. ಲೋಕದಲ್ಲಿ ಯಾರ್ಯಾರನ್ನ ಶೋಕಕ್ಕೆ ಪಾತ್ರರು ಅಂತ ನಾವು ಪರಿಗಣಿಸ್ತೀವೋ ಅವರ ವಿಚಾರವಾಗಿ ಶೋಕ ಇರಬೇಕಾದದ್ದು ಸಹಜ. ಯುದ್ಧದಲ್ಲಿ ಪ್ರತಿಕಕ್ಷೆಗಳಾಗಿ ನಿಂತವರಲ್ಲಿ ಯುದ್ಧಕ್ಕೆ ಸಿದ್ಧರಾದವರು ಅಶೋಚ್ಯಾನ್. ಇವರ ವಿಚಾರದಲ್ಲಿ ನೀವು ಶೋಕ ಪಡ್ತಾ ಪ್ರಜ್ಞಾವಾದಾಂಶ್ಚ ಭಾಷಸೆ. ಆದ್ರೆ ಮಾತು ಏನು ಮಾತಾಡ್ತಾ ಇದೀಯ ನೀನು? ಪ್ರಜ್ಞಾವಾದ ಮಾಡಬಾರ್ದು ಕೆಲಸ ಮಾಡಿ ನೀತಿಯನ್ನು ಹೇಳ್ತಾ ಇದ್ದೀಯ ಅಂತನೋ ಅರ್ಥ. ಅಶೋಚ್ಯಾನ್ ಅನುಶೋಚನ್ ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಇಲ್ಲಿ ಪ್ರಜ್ಞಾ ಅಂತನೋ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಏನು ಅರ್ಥ ಮಾಡ್ತಾರೆ? ಪ್ರಜ್ಞೆಯಾವಾದಾ ನ ಸ್ವಬುದ್ಧಿಮಾತ್ರ ಪರಿಕಲ್ಪಿತಾವಾದಾ ನ ವೃದ್ಧ ಸಮ್ಮದಾ. ಇದು ಪ್ರಜ್ಞಾ ಅಂತನ್ನೋ ಮಾತಿನಲ್ಲಿ ತನ್ನ ಬುದ್ಧಿಯಿಂದ ಯಾವ ಯಾವ ವಾದಗಳು ಹೊರಟು ಬಂತೋ ಬುದ್ಧಿ ಮಾತ್ರ ಕಲ್ಪಿತ, ತನ್ನ ಮನಸ್ಸಿಗೆ ಹೊಡೆದದ್ದನ್ನೇ ಹೇಳ್ತಾ ಇದ್ದಾನೆ. ಆದರೆ ಇದು ಸ್ವಬುದ್ಧಿ ಮಾತ್ರ ಪರಿಕಲ್ಪಿತಾವಾದ ನ ವೃದ್ಧ ಸಮ್ಮತ. ವೃದ್ಧ ಅಂದರೆ 60 ವರ್ಷ ಮೀರಿದವರು ಅಂತ ಮಾತ್ರ ಅಲ್ಲ. ನಸಾ ಸಭಾಯತ್ರ ನಸಂತಿ ವೃದ್ಧಾ ವೃದ್ಧಾನತೇಯೇ ನವದಂತಿ ಧರ್ಮಂ ಅಂತ ಇರೋದು. ಒಂದು ವೃದ್ಧರು ಇಲ್ಲದೆ ಇರೋ ಸಭೆ ಇಲ್ಲ. ವೃದ್ಧರು ಅಂದರೆ ಯಾರು? ಧರ್ಮವನ್ನು ಹೇಳದೇ ಇದ್ರೆ ಅವರು ವೃದ್ಧರಲ್ಲ. ನತೇ ವೃದ್ಧಾ ಯೇ ನವದಂತಿ ಧರ್ಮಂ. ಧರ್ಮವನ್ನು ಬೇರೆಯವರಿಗೆ ತಿಳಿಯ ಹೇಳೋದೇ ವೃದ್ಧರ ಲಕ್ಷಣ. ಇದನ್ನು ಅವರು ಮಾಡದೇ ಇದ್ದರೆ ಅವರು ವಯಸ್ಸು ಎಷ್ಟಾದರೂ ಕೂಡ ಬಾಲಾಹ ಏವ. ಆದ್ದರಿಂದ ನ ವೃದ್ಧ ಸಮ್ಮತ, ತಿಳಿದವರಿಗೆ ಒಪ್ಪಿಗೆಯಾಗುವಂತಹ ಮಾತುಗಳನ್ನೇನು ಹೇಳ್ತಾ ಇಲ್ಲ. ನಿನ್ನ ಬುದ್ಧಿಗೆ ಏನು ಕಲ್ಪನೆ ಬಂತೋ ಅಷ್ಟು ಮಾತ್ರ ಹೇಳ್ತಾ ಇದ್ದೀಯ. ಮತ್ತೆ ನ ಶೋಕಾವಿಷ್ಟೇ ಜ್ಞಾನವಾದ ಯುಜ್ಯತೆ ಜ್ಞಾನಿನಿ ಚ ಶೋಕ ಸಂಭವ ತ್ವಯಿ ಉಭಯಂ ಏವ ತಸ್ಮಾದ್ ವಾದ. ಸಾಮಾನ್ಯವಾಗಿ ಲೋಕದಲ್ಲಿ ದುಃಖ ಒತ್ತರಿಸಿ ಬಂದಾಗ ಅವನಿಗೆ ಜ್ಞಾನ ಅಂತ ಇರೋಲ್ಲ. ಅವನು ಒಳ್ಳೆ ತಿಳುವಳಿಕೆ ಮಾತನ್ನು ಹೇಳುವಂಥ ಶಕ್ತಿ ಅವನಿಗಿರೋಲ್ಲ. ಜ್ಞಾನಿನಿ ತಿಳುವಳಿಕೆ ಇದ್ದವನಿಗೆ ಶೋಕ ಅಂತ ಇರೋಲ್ಲ. ಶೋಕ ಇದ್ದವನಿಗೆ ತಿಳುವಳಿಕೆ ಇರೋಲ್ಲ, ತಿಳುವಳಿಕೆ ಬರೋಲ್ಲ. ಆ ಕಾಲದಲ್ಲಿ ತಿಳುವಳಿಕೆ ಇದ್ದವನಿಗೆ ಶೋಕ ಅಂತ ಬರೋಲ್ಲ. ನಿನ್ನಲ್ಲಿ ಎರಡೂ ಇದೆ. ನಿನ್ನ ತಿಳುವಳಿಕೆ ಮಾತೂ ಆಡ್ತಾ ಇದ್ದೀಯ, ಶೋಕವೂ ಇದೆ. ಆದ್ದರಿಂದ ಇದು ಜ್ಞಾನ ಮಾತ್ರ ಅಲ್ಲ, ಜ್ಞಾನವಾದ ಅಂದರೆ ಆರ್ಗ್ಯುಮೆಂಟ್ಸ್. ಯು ಆರ್ ಓನ್ಲಿ ಪ್ರೆಸೆಂಟಿಂಗ್ ಆರ್ಗ್ಯುಮೆಂಟ್ಸ್ ವಿಚ್ ಡೋಂಟ್ ಬಿಟ್ರೇ ಪ್ರಜ್ಞಾ ಅಂತನ್ನೋದನ್ನು ತೋರಿಸ್ತಾ ಇಲ್ಲ. ಶಾಸ್ತ್ರಾರ್ಥ ಪ್ರಕಟನ ಸಾಮರ್ಥ್ಯಂ ಪಾಂಡಿತ್ಯಂ ವಾದ. ನಿನಗೆ ಶಾಸ್ತ್ರದ ಬಗ್ಗೆ ಎಷ್ಟು ಗೊತ್ತು ಅಂತ ತಿಳ್ಕೊಂಡು ಅದನ್ನು ಎಲ್ಲರಿಗೂ ತೋರಿಸೋದಕ್ಕೆ ನೀನು ಹೇಳ್ತಾ ಇದ್ದೀಯಾ ಅಷ್ಟೇನೆ. ಅಂದರೆ ಯು ಡೋಂಟ್ ಫೀಲ್ ಇಟ್ ಫ್ರಮ್ ಯುವರ್ ಹಾರ್ಟ್. ಇಟ್ ಈಸ್ ಲಿಪ್ ಸರ್ವಿಸ್ ದಟ್ ಯು ಆರ್ ಡೂಯಿಂಗ್ ಅಂತನೋ ಅರ್ಥ. ಇದು ನಿನ್ನಲ್ಲಿ ಏನು ಪ್ಯಾರಡಾಕ್ಸ್ ನಾನು ನೋಡ್ತಾ ಇರೋದು ಅಂದರೆ, ನಿನ್ನ ದುಃಖ ಇರೋದು ನಿನಗೆ ಸಹಜ ಇದೆ. ಯಾಕೆಂದರೆ ಗಾಂಡೀವಂ ಧ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಕ್ಷ್ಯತೆ. ಯು ಹ್ಯಾವ್ ಗಿವನ್ ಎ ವೆರಿ ಗುಡ್ ಪಿಕ್ಚರ್ ಆಫ್ ಯುವರ್ ಸಾರೋ. ಅದರಿಂದ ಸಿಂಪ್ಟಮೆಟಲಾಜಿಕಲಿ ಇಟ್ಸ್ ವೆರಿ ಕರೆಕ್ಟ್. ಅವರಿಗೆ ಸಾರೋ ಇದೆ. ಆದರೆ ಈ ಮಾತುಗಳು ಎಲ್ಲಿಂದ ಬಂದವು ಅಂದರೆ ಒಳಗಿಂದ, ಹೃದಯದಿಂದ ಬರಲಿಲ್ಲ, ಬುದ್ಧಿಯಿಂದ ಬಂದವು. ಅದು ಪ್ರಜ್ಞಾವಾದ. ಇದು ನೀನು ಎಷ್ಟೆಷ್ಟು ತಿಳ್ಕೊಂಡಿದ್ದೀಯಾ? ಜಾಯತೆ ವರ್ಣ ಸಂಕರೋ ನರಕ, ಇವೆಲ್ಲ ಯಾರೋ ಹೇಳಿ ಕೇಳಿದ ಮಾತುಗಳು. ಅದನ್ನೆಲ್ಲ ಇಲ್ಲಿ ನನ್ನ ಮುಂದೆ ನೀನು ಹೇಳ್ತಾ ಇದ್ದೀಯಾ ಅಂದರೆ ಯು ಡೋಂಟ್ ನೋ ದ ರಿಯಲ್ ಇಂಪೋರ್ಟ್. ಇದು ಶಾಸ್ತ್ರಾರ್ಥ ಪ್ರಕಟನ ಪಾಂಡಿತ್ಯಂ. ಇದು ದಿಸ್ ಮಿಯರ್ಲಿ ಟು ಅಲೈನ್ ಯುವರ್ ಸೆಲ್ಫ್ ವಿತ್ ದಿ ಪೀಪಲ್ ಹೂ ಆರ್ ನಾಲೆಡ್ಜಬಲ್. ಇದು ಪ್ರಜ್ಞಾವಾದಾಂಶ ಭಾಳ. ಇದು ಅವನ ಪರಿಹಾಸಕ್ಕೆ ಕಾರಣ. ಪ್ರಹಸನ್ ಇವ. ಯಾಕೆ ಅಂದರೆ ನಿನ್ನದು ಎರಡೂ ಕಾಣ್ತಾ ಇದೆಯಲ್ಲ. ನೀನು ಬುದ್ಧಿವಂತನಾಗಿ ಮಾತಾಡ್ತಾ ಇದ್ದೀಯ,
ಅದ್ರ ಬುದ್ಧಿ ಇಲ್ಲದೆ ಇದ್ದವರಾಗಿ ಇದ್ದೀಯ ನೀನು. ಇದು ಪ್ರಹಸನ್ ಅಂತನ್ನೋ ಮಾತಿಗೆ ವಿವೃತಿ ಅಂತ ಹೇಳಿ. ವಿವೃತಿ ಅಂದರೆ ಎಕ್ಸ್ಪ್ಲನೇಷನ್. ಗತಾಸೂನ್ ಅಗತಾಸೂನ್ ಚ ನ ಅನುಶೋಚಂತಿ ಪಂಡಿತಾ. ಆದರೆ ವಾಸ್ತವವಾಗಿ ನೀನು ಹೇಳೋ ಮಾತಿನಲ್ಲಿ ಪಾಂಡಿತ್ಯ ಅಂತ ಏನಾದ್ರು ಇದ್ದರೆ ಅದು ಸರಿಯಾದದ್ದಲ್ಲ. ಯಾಕೆಂದರೆ ಪಂಡಿತರಾದವರು ಗತಾಸೂನ್, ಹಸು ಅಂದರೆ ಪ್ರಾಣ, ಗತ ಅಂದರೆ ಹೋದದ್ದು. ಗತಾಸೂನ್ ಅಂದರೆ ಯಾರಿಗೆ ಪಿಂಡ ಪ್ರಾಣ ವಿಯೋಗವಾಗಿದೆಯೋ, ಪಿಂಡ ಅಂದರೆ ದೇಹ, ಪ್ರಾಣ ಅಂದರೆ ಅದರ ಲೈಫ್, ಇದರ ಸಂಯೋಗವಾಗೋದು ಜನ್ಮ, ವಿಯೋಗವಾಗೋದು ಮರಣ. ಪಿಂಡ ಪ್ರಾಣ ಸಂಯೋಗ ಜನ್ಮ, ಪಿಂಡ ಪ್ರಾಣ ವಿಯೋಗ ಮರಣ. ಈ ಪಿಂಡ ಪ್ರಾಣ ವಿಯೋಗವಾಗಿರೋರ ಬಗ್ಗೆ ಗತಾಸೂನ್ ಮತ್ತು ಅಗತಾಸೂನ್, ಇನ್ನೂ ಪ್ರಾಣ ಹೋಗದೇ ಇರೋರ ಬಗ್ಗೆ ನ ಶೋಚಂತಿ ಪಂಡಿತ. ಪಂಡಿತರಾದವರು ಇಬ್ಬರ ವಿಚಾರವಾಗಿಯೂ ತಲೆ ಕೆಡಿಸ್ಕೊಳ್ಳೋಲ್ಲ, ಹೋದವರು ಇದ್ದವರು ಇಬ್ಬರ ವಿಚಾರವಾಗಿಯೂ ತಲೆ ಕೆಡಿಸ್ಕೊಳ್ಳೋಲ್ಲ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಗತಾಸೂನ್ ಅಗತಾಸೂನ್ ಅಂತನ್ನೋದನ್ನ ಲುಪ್ತೋಪಮ ಅಂತ ಹೇಳ್ತಾರೆ. ಲುಪ್ತೋಪಮ ಅಂದರೆ ಉಪಮೆಯಲ್ಲಿ ಆ ಉಪಮಾರ್ಥಕ ಪದವನ್ನ ಪ್ರತ್ಯಯವನ್ನ ಬಿಟ್ಟುಬಿಡೋದು. ಗತಾಸೂನ್ ಇವ ಅಂತಿರಬೇಕು. ಪ್ರಾಣ ಹೋದವರ ಹಾಗೆ ಇರೋರು ಯಾರು ಅಂದರೆ ಆಸನ್ನ ಮೃತ್ಯವ, ಇನ್ನೇನು ಪ್ರಾಣ ಹೋಯಿತು ಅಂತನ್ನೋ ಹಾಗಿರೋರು. ಅಂದರೆ ಬದುಕಿರೋರೇನೆ ಸಾಯ್ತಾ ಆಸನ್ನ ಏನು ಹೇಳಿ ಆಸನ್ನ ವಿನಾಶಾನ್ ಜೀವದ ಏವತಾನ್ ಅನುಶೋಚಂತಿ. ಅವನು ಇನ್ನೇನು ಪ್ರಾಣ ಹೋಗಬೇಕು ಅವನಿಗೆ, ಆ ಸ್ಥಿತಿಯಲ್ಲಿ ಇರತಕ್ಕವನನ್ನು ಕುರಿತು ಪಂಡಿತರಾದವರು ಶೋಕ ಪಡೋಲ್ಲ. ಅಂದರೆ ಏನು ಇಲ್ಲಿ ಶೋಕ ಪಡೋ ಸ್ಥಿತಿಯಲ್ಲ, ಬದುಕಿದ್ದಾನೆ ಇನ್ನೂ ಅವನು. ಬದುಕಿರೋ ಕಾರಣದಿಂದ ಶೋಕಕ್ಕೆ ಅಲ್ಲಿ ಕಾರಣ ಇಲ್ಲ. ಆದ್ದರಿಂದ ಆಸನ್ನ ವಿನಾಶಾನ್ ಮತ್ತು ಗತಾಸೂನ್ ಅಗತಾಸೂನ್ ಇವ. ಇನ್ನು ಕೆಲವರು ಪ್ರಾಣ ಹೋಗದೆ ಬದುಕಿರೋ ಹಾಗಿದ್ದಾರೆ ಇವ, ಆದರೆ ವಾಸ್ತವವಾಗಿ ಅವರಲ್ಲಿ ಏನು ಕ್ರಿಯಾಶಕ್ತಿ ಚೈತನ್ಯ ಶಕ್ತಿ ಏನಿಲ್ಲ. ಗತಾಸೂನ್ ಇವ ಅಗತಾಸೂನ್ ಇವ. ನೀನು ಇಬ್ಬರ ಬಗ್ಗೆಯೂ ಪರಿತಾಪ ಪಟ್ಕೊಳ್ತಾ ಇದ್ದೀಯಲ್ಲ. ನೀನು ಹಿಂದೆ ಹೇಳಿದಿ, ನೀನು ಹೀಗೆ ಎಲ್ಲರೂ ಯುದ್ಧದಲ್ಲಿ ಸತ್ತು ಹೋದರೆ ಸ್ತ್ರೀಯರು ಏನು ಅವರಿಗೆ ಗತಿ ಇಲ್ಲದೆ ಹೋಗ್ತಾರೆ. ಸ್ತ್ರೀಷು ದೋಷ್ಟ ಜಾಯತೆ ವರ್ಣಸಂಕರ, ಆಗ ವರ್ಣಸಂಕರ ಅಂತಾಗುತ್ತೆ. ಸಂಕರೋ ನರಕ ಇವ ಕುಲಗ್ರಾನಾಂ ಕುಲಸ್ಯ ಚ. ಹೀಗೆ ವರ್ಣಸಂಕರ ಅಂತ ಆಗಿಬಿಟ್ರೆ ಯಾರು ಪಿತೃಗಳು, ಯಾರು ತಂದೆ, ಯಾರು ತಾತ, ಇದು ಪರಿಜ್ಞಾನವೇ ಹೊರಟೋಗುತ್ತೆ. ಪದಂತಿ ಪಿತರೋ ಹ್ಯೇಷಾಂ ಮುಕ್ತ ಪಿಂಡೋದಕ ಕ್ರಿಯಾ. ಅವರಿಗೆ ಈ ಲಾಸ್ಟ್ ರೈಟ್ಸ್ ಮಾಡೋರು ಯಾರು? ಹೀಗಾಗಿ ಅವರು ಪದಂತಿ ಆ ಪಿತೃಲೋಕದಿಂದ ಕೆಳಗೆ ಬೀಳ್ತಾರೆ. ನರಕೆ ನಿಯತಂ ವಾಸೋ ಭವತಿ ಇತ್ಯನುಶುಶ್ರುಮ. ಇಂಥವ್ರು ನರಕದಲ್ಲಿ ಬೀಳ್ತಾರೆ ಅಂತ ನಾವು ಕೇಳಿದ್ವಿ. ಇದು ಗತಾಸೋನ್ ಪ್ರತಿ. ಅವ್ರು ಇನ್ನೂ ಪಾಪ ಬದುಕಿದ್ದಾರೆ. ಬದುಕಿರೋವಾಗಲೇ ಇವರು ಸತ್ತು ಹೋದ್ರೆ ಇವರಿಗೆ ಯಾರು ಪಿಂಡ ಪ್ರದಾನ ಮಾಡೋರು ಯಾರು? ಅಥವಾ ಇವ್ರಿಗೆ ಏನು ನರಕದಲ್ಲಿ ಇರ್ತಾರೋ ಸ್ವರ್ಗದಲ್ಲಿ ಇರ್ತಾರೋ? ಲುಪ್ತ ಪಿಂಡೋದಕ ಕ್ರಿ, ಇದು ಬುದ್ಧಿವಂತರು ಮಾಡೋ ಕೆಲಸ ಅಲ್ಲ. ಬದುಕಿರೋದನ್ನ ಕುರಿತು ಅವನ ಆಮೇಲೆ ಏನಾಗ್ತಾನೆ ಅಂತನ್ನೋದು ಇದು ಸರಿಯಾದದ್ದಲ್ಲ. ಮತ್ತು ಬದುಕಿರೋರ ಬಗ್ಗೆ ನೀನು ಯಾಕೆ ಕಾತರ ಪಡ್ತೀಯ? ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ ತಯಿಮೇವ ಸ್ಥಿತ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ನೀನು ಮುಂಚೆ ಹೇಳಿದೆಯಲ್ಲ, ಇವರಿಗಾಗಿ ನಾನು ರಾಜ್ಯವನ್ನ ಕಾಪಾಡಿಕೊಳ್ಬೇಕು. ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾ ಸುಖಾನಿ ಚ. ನಾವು ರಾಜ್ಯವನ್ನು ಪಡ್ಕೊಳ್ಬೇಕು, ಭೋಗವನ್ನು ಅನುಭವಿಸಬೇಕು, ಸುಖ ಪಡಬೇಕು. ಯಾರಿಗಾಗಿ? ಇವರಿಗಾಗಿ, ಜನಗಳಿಗಾಗಿ. ತೇ ಇಮೇ ಸ್ಥಿತಾ ಯುದ್ಧೇ. ಆದರೆ ಇವರೆಲ್ಲ ಏನು ಯುದ್ಧದಲ್ಲಿ ನಿಂತಿದ್ದಾರೆ. ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ. ಅವರಿಗೆ ದುಡ್ಡಿನ ಮೇಲೆ ಆಸೆ ಇಲ್ಲ, ತಮ್ಮ ಪ್ರಾಣದ ಮೇಲೆ ಆಸೆ ಇಲ್ಲ, ಎಲ್ಲವನ್ನು ಬಿಟ್ಟು ಸಾಯೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಹೀಗೆ ಗತಾಸೂನ್ ಅಗತಾಸೂಂಶ್ಚ. ನೀನು ಅಶೋಚಿ, ಇದು ಅಶೋಚ್ಯ, ಇವರು ಅಶೋಚ್ಯರು.
ಅಂದರೆ ಗದಾಸೂನ್ ನಗತಾಸೂನ್ ಇವರು ಅಶೋಚ್ಯರು. ಅವರನ್ನು ಕುರಿತು ಅಶೋಚಸ್ತ್ವಂ, ನೀನು ಶೋಕ ಪಡ್ತೀಯಲ್ಲ. ಪಂಡಿತಾ ನ ಅನುಶೋಚಂತಿ. ಪಂಡಿತರಾದ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನಕ್ಕೆ ಟಿಪ್ಪಣಿ ಬರೆದಿರುವ ಶ್ರೀನಿವಾಸ ತೀರ್ಥರು ಒಂದು ಪಂಚತಂತ್ರದ ಒಂದು ಕಥೆಯನ್ನು ಹೇಳ್ತಾರೆ. ಇದು ಟಿಪ್ಪಣಿ ಇವರದ್ದು ಸದಾನಂದರದ್ದು ವಿವೃತಿ ಸಂಬಂಧ ದೀಪಿಕಾ ಅಂತ ನೋಡಿ. ಏನು ಹೇಳ್ತಾರೆ, ಯಾರ ಸತ್ತವರಿಗೆ ಶ್ಲೇಷ್ಮಾಶ್ರುಬಾಂಧವೈ ಮುಕ್ತಂ ಪ್ರೇತೋ ಭುಂಕ್ತೆ ಯತೋ ವಶಃ ತಸ್ಮಾನ್ ನರೋದಿತವ್ಯಂ ಹಿ ಕ್ರಿಯಾ ಕಾರ್ಯಾಶ್ಚ ಶಕ್ತಿದಃ. ಯಾರಾದರೂ ಸತ್ತೋದ್ರೆ ಅವರ ನೆಂಟರು ಬಾಂಧವಾ ಶ್ಲೇಷ್ಮ ಅಶ್ರು ಬಾಂಧವೈರ್ ಮುಕ್ತಂ, ಅಂದ್ರೆ ಅವರಿಗೆ ತುಂಬಾ ಕಷ್ಟವಾಗುತ್ತೆ. ತಸ್ಮಾತ್ ನ ರೋದಿತವ್ಯಂ, ಹೋದವರಿಗೆ ಅಳಬಾರದು. ತಸ್ಮಾತ್ ನ ರೋದಿತವ್ಯಂ, ಆದರೆ ಕ್ರಿಯಾ ಕಾರ್ಯಾಶ್ಚ ಶಕ್ತಿಶಃ, ನೀನು ಹೊಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಏನು ಕಾರ್ಯ ಅಗತ್ಯ ಇದೆಯೋ ಅದನ್ನು ಮಾಡಬೇಕು. ಕ್ರಿಯಾ ಕಾರ್ಯಾ ಶಕ್ತಿತಃ ನ ಶೋಚ್ಯ ಪ್ರಾಣಿನ ಸರ್ವೇ ಕರ್ತವ್ಯ ಕರ್ಮ ಚಿಂತಾ ಕರ್ತವ್ಯ. ಇದ್ದವರಿಗಾಗಲಿ ಹೋದವರಿಗಾಗಲಿ ಶೋಕ ಪಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಕರ್ತವ್ಯ ಕರ್ಮ ಚಿಂತಾ, ನಾವು ಮಾಡಬೇಕಾದದ್ದೇನು, ಸತ್ತವರ ವಿಚಾರವಾಗಿ ಮಾಡಬೇಕಾದದ್ದೇನು, ಬದುಕಿರೋರ ವಿಚಾರವಾಗಿ ಮಾಡಬೇಕಾದದ್ದೇನು, ಇದನ್ನ ಕರ್ತವ್ಯ ಕರ್ಮ ಚಿಂತಾ ಚ ನ ಶೋಚ್ಯ ಪ್ರಾಣಿನ ಸರ್ವೇ ಅಂತನ್ನೋ ಮಾತನ್ನು ಅವ್ರು ಹೇಳಿ, ಹೀಗೆ ಶೋಕ ಪಡೋದು ಅಂತನ್ನೋದು ಮೋಹದಿಂದ ಬರತಕ್ಕಂತಹ ಶೋಕ. ಮೋಹ ಅಂತನ್ನೋದು ಅವಿವೇಕದಿಂದ ಬರತಕ್ಕಂಥದ್ದು. ಆದ್ದರಿಂದ ಇದ್ದವರಿಗಾಗಲಿ ಸತ್ತವರಿಗಾಗಲಿ ಅಳತಕ್ಕದ್ದು, ಶೋಕ ಪಡ್ತಕ್ಕದ್ದು ಯುಕ್ತವಲ್ಲ. ನೀನು ಕ್ಷತ್ರಿಯನಾಗಿ ಏನು ಕಾರ್ಯ ಮಾಡಬೇಕು, ಆಸನ್ನವಾದ ಕಾರ್ಯ ಯಾವುದು ಅಂತ ನೀನು ನಿರ್ಧಾರ ಮಾಡತಕ್ಕದ್ದು. ಇದು ಗತಾಸು ನಗತಾಸೂಶ್ಚ ನ ಅನುಶೋಚಂತಿ ಪಂಡಿತಾ. ಈ ಪಂಡಿತ ಅಂತನ್ನೋ ಮಾತಿಗೆ ಸದಸದ್ವಿವೇಕವತಿ ಬುದ್ಧಿ ಪಂಡ ಏಷ ಅಂತೆ ಪಂಡಿತ ಅರ್ಥ ಮಾಡ. ಸದ್ ಅಸತ್ ವಿವೇಕ ಬುದ್ಧಿ, ಯಾವುದು ಸಾರ, ಯಾವುದು ಅಸಾರ, ಯಾವುದು ಇರತಕ್ಕದ್ದು, ಯಾವುದು ಹೋಗತಕ್ಕದ್ದು, ಈ ವಿವೇಕ ಬುದ್ಧಿ ಇದೆಯಲ್ಲ, ಸದಸದ್ ವಿವೇಕ ಬುದ್ಧಿ, ಇದನ್ನ ಪಂಡ ಅಂತ ಕರೀತಾರೆ. ಯಾರಿಗೆ ಈ ಪಂಡ ಇದೆಯೋ ಅವರು ಪಂಡಿತ. ಆದ್ದರಿಂದ ನ ಅನುಶೋಚಂತಿ ಪಂಡಿತಾ. ಆಮೇಲೆ ನತ್ವೇವಾಹಂಜಾತು ನಾಸಂ ನತ್ವಂ ಮೇ ಮೇ ಜನಾಧಿಪಾ ನ ಚೈವ ನ ಭವಿಷ್ಯಾಮೋ ಸರ್ವೇ ವಯಮತಃ ಪರಂ ಅಂತ 13. ಇದು 12ನೇ ಶ್ಲೋಕ ಭಗವದ್ಗೀತೆ ಆರಂಭವಾಗತಕ್ಕದ್ದು. ಅಶೋಚ್ಯ ನನ್ವಶೋಚಸ್ತ್ವಂ ಅಲ್ಲಿ ಹೇಳಿದ್ದನ್ನ ಮುಂದಿನ 2-3 ಶ್ಲೋಕಗಳಲ್ಲಿ ವಿವೃತಿ ಅಂದರೆ ಅದನ್ನೇ ಎಕ್ಸ್ಪ್ಲೈನ್ ಮಾಡಿಕೊಂಡು ಬಂದಿದ್ದಾರೆ. ಹೀಗೆ ಗತಾಸೂನ್ ಅಗತಾಸೂನ್ ಅಂತ ಬಂತಲ್ಲ, ಯಾರು ಪ್ರಾಣ ಇಟ್ಕೊಂಡಿರೋರೋ, ಯಾರು ಪ್ರಾಣ ಹೋದವರು, ಅಥವಾ ಪ್ರಾಣ ಹೋದವರ ಹಾಗಿರೋರು, ಅಥವಾ ಪ್ರಾಣ ಇರೋರ ಹಾಗಿರೋರು. ಇಲ್ಲಿ ಬದುಕಿದವರು ಅಂತ ಹೇಳೋ ಹಾಗಿಲ್ಲ. ಅವ್ರು ಬದುಕಿದ್ದಾರೆ ಅಂತ ನಿಜಾರ್ಥದಲ್ಲಿ ಬದುಕಿಲ್ಲ. ಅವರು ಸತ್ತವರು ದೇ ಮೈಟ್ ಕಂಟಿನ್ಯೂ ಟು ಲಿವ್, ಅವರು ಸತ್ತಾಗೂ ಅಲ್ಲ. ಇದು ಇವ ಅಂತ ರಾಘವೇಂದ್ರ ಸ್ವಾಮಿಗಳು ಅದಕ್ಕಾಗಿಯೇ ಲುಪ್ತೋಪಮ ಅಂತ ಹೇಳೋದು. ಬದುಕಿರೋರ್ನೆಲ್ಲ ಬದುಕಿದ್ದಾರೆ ಅಂತ ಹೇಳೋದಕ್ಕೆ ಬರೋಲ್ಲ ನಾವು. ಸತ್ತವರೆಲ್ಲ ಹೋಗ್ಬಿಟ್ಟಿದ್ದಾರೆ ನಮ್ಮ ಪಾಲಿಗೆ ಅಂತ ಹೇಳೋ ಹಾಗೂ ಇಲ್ಲ. ಆದ್ರಿಂದ ಸತ್ತಿರೋರು ಬದುಕಿರಬಹುದು, ಬದುಕಿರೋರು ಸತ್ತಿರಬಹುದು. ಆದ್ರಿಂದ ಲುಪ್ತೋಪಮ ಗತಾಸೂನ್ ಇವ ಅಗತಾಸೂನ್ ಇವ ಅಂತ ಅವರು ಇವ ಹೇಳಿದ್ರು. ಮುಂದೆ ಇಲ್ಲಿ ವಿವೇಕ ಇಲ್ಲ ಅಂತ ಹೇಳಿ, ಸದಸದ್ ವಿವೇಕ ಇಲ್ಲ ನಿನಗೆ. ಪಂಡಿತರಿಗಾದ್ರೆ ಇರುತ್ತೆ, ಪಂಡ ಅನ್ನೋ ಮಾತನ್ನು ಇರುತ್ತೆ. ಅವರು ನ ಅನುಶೋಚಂತಿ. ಈ ಸದಸದ್ ವಿವೇಕ ಏನು ಅಂದರೆ, ನತ್ವೇವಾಹಂ ಜಾತು ನಾಸಂ ನತು ಏವ ಅಹಂ ಜಾತು ಆಸಂ. ಇಲ್ಲಿ ನ ನ ಅಂತ ಎರಡಿದೆ. ಎರಡು ದ್ವೌ ನಂಗೌ ಪ್ರಕೃತಮರ್ಥಂ ಸಾತಿಶಯಂ ಗಮಯತೆ ಇತಿ ನ್ಯಾಯೇನ
ರಾಘವೇಂದ್ರ ಸ್ವಾಮಿಗಳು 2 ನಕಾರ ಇದೆ, 2 ನೆಗೆಟಿವ್ಸ್ ಮೇಕ್ ಎ ಪಾಸಿಟಿವ್ ಅಂತ ಕಾರಣ. ದ್ವೌ ನಂಗೌ, ನ ಇಲ್ಲ ಇಲ್ಲ ಅಂತ 2 ಇದೆ. ಪ್ರಕೃತಮರ್ಥಂ ಸಾತಿಶಯಂ ಗಮಯತೆ, ಯಾವುದು ಅರ್ಥವೋ ಅದನ್ನ ಇನ್ನಷ್ಟು ಒತ್ತಿ ಹೇಳ್ತಕ್ಕದ್ದಕ್ಕಾಗಿ 2 ನೆಗೆಟಿವ್ಸ್ ಯೂಸ್ ಮಾಡಿದ್ದಾರೆ. ದ್ವೌ ನಂಗೌ ಅಂದ್ರೆ ಏನು? ನತು ಏವ ಅಹಂ ನ ಆಸಂ, ನಾನು ಯಾವಾಗಲೂ ಇಲ್ಲ ಅಂತನ್ನೋದಿಲ್ಲ, ಇರದೇ ಇರಲಿಲ್ಲ. ನತ್ವೇವಾಹಂ ಜಾತು ನಾಸಂ, ನಾನು ಯಾವುದೋ ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟಿದೆ, ನಾನು ಬೆಳೆದೆ ಅಂತಲ್ಲ, ನಾನು ಯಾವಾಗಲೂ ಇದ್ದೆ, ಕೃಷ್ಣಾವತಾರಕ್ಕೆ ಮೊದಲು ಇದ್ದೆ. ಅಂದರೆ ನತು ಏವ ಅಹಂ ಜಾತು ನ ಆಸಂ, ಅಂದರೆ ಆಸಂ ಏವ ಅಂದರೆ ಪ್ರಾಗಭಾವ ಅಂತ ಇಲ್ಲ. ಇವಾಗ ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತಾಭಾವ ಅಂತ 3 ಅಭಾವಗಳನ್ನು ಹೇಳ್ತಾರೆ. ಅಂದರೆ ಮೊದಲು ಇರಲಿಲ್ಲ, ಆಮೇಲೆ ಬಂತು. ಹುಟ್ಟು ಅಂತನ್ನೋದು ಪ್ರಾಗಭಾವ, ಹುಟ್ಟೋದಕ್ಕಿಂತ ಮುಂಚೆ ವ್ಯಕ್ತಿ ಇರಲಿಲ್ಲ, ಅವನು ಹುಟ್ಟಿದ ಮೇಲೆ ವ್ಯಕ್ತಿಯಾಗಿ ಬಂದ. ಇದನ್ನು ಪ್ರಾಕ್ ಅಭಾವ, ಹಿ ವಾಸ್ ನಾಟ್ ದೇರ್ ಅರ್ಲಿಯರ್. ಪ್ರಧ್ವಂಸಾಭಾವ ಅಂದರೆ ಇದ್ದ, ಸತ್ತ ಮೇಲೆ ಅದು ಹೋದ. ಒಂದು ಪಾತ್ರೆ ಇತ್ತು, ಒಡೆದ ಮೇಲೆ ಹೋಯಿತು. ಪ್ರಧ್ವಂಸ ಅಭಾವ ಅಂದರೆ ಅದು ಧ್ವಂಸವಾಗಿ ಅದು ಹೋಯಿತು. ಇನ್ನು ಅತ್ಯಂತ ಅಭಾವ ಅಂದರೆ ಮೊದಲೂ ಇರಲಿಲ್ಲ, ಮುಂದೆಯೂ ಇರೋದು ಸಾಧ್ಯ ಇಲ್ಲ, ಈಗಲೂ ಇಲ್ಲ. ಹೇಗೆ ಮರದ ಕೊಂಬು ಅಂತೀವಿ, ಅತ್ಯಂತಾಭಾಸ, ಇದು ಸಾಧ್ಯವೇ ಇಲ್ಲ. ಚತುರಸ್ರಂ ವೃತ್ತಂ ಇತಿ ಅಂದರೆ ಸ್ಕ್ವೇರ್ ಸರ್ಕಲ್ ಅಂತಂದ ಹಾಗೆ. ಇದು ಅತ್ಯಂತಾಭಾವ, ಇರೋದೇ ಸಾಧ್ಯ ಇಲ್ಲ. ಹೀಗೆ ಈ ಅಭಾವಗಳನ್ನೆಲ್ಲ ಹೇಳಿ ಪ್ರಾಗಭಾವ ಅಂತ ಹೇಳೋದು ಸಾಧ್ಯ ಇಲ್ಲ. ನತ್ವೇವಾಹಂಜಾತು, ನನ್ನ ವಿಚಾರದಲ್ಲಿ ಮಾತ್ರ ಹೇಳಿಕೊಡ್ತಾ ಇಲ್ಲ ನಾನು. ತ್ವಂ ನ ಜಾತು ಆಸೀಹಿ ಅಂದರೆ ಯಾವಾಗಲೂ ನೀನು ಇರಲಿಲ್ಲ ಅಂತಿಲ್ಲ, ನೀನು ಯಾವಾಗಲೂ ಇದ್ದೇ ಇದ್ದೀಯ. ಆಸೀಹಿ ಏವ, ಯಾವಾಗಲೂ ಇದ್ದೇ ಇದ್ದೀಯ. ನ ಇಮೇ ಜನಾಧಿಪಾಹ ನ ಜಾತು ಆಸನ್, ಈ ಜನಾಧಿಪಾಹ, ಈ ರಾಜರುಗಳೆಲ್ಲ ಇಲ್ಲಿ ಬಂದಿದ್ದಾರಲ್ಲ, ಇವರು ಯಾವಾಗಲಾದರೂ ಇರಲಿಲ್ಲ ಅಂತನ್ನೋದು ಇಲ್ಲ. ಆಸನ್ನೇವ, ಎಲ್ಲ ಕಾಲದಲ್ಲಿಯೂ ಇದ್ದೇ ಇದ್ದರು. ಅದು ನಾನು, ನೀನು, ಇವರೆಲ್ಲರೂ ಕೂಡ ಎಲ್ಲ ಕಾಲದಲ್ಲಿಯೂ ಇದ್ದೇ ಇದ್ದರು. ನಚೈವ ನ ಭವಿಷ್ಯಾಮಃ ನಚ ಏವ ನ ಭವಿಷ್ಯ, ಇದು ಹಿಂದಿನ ಮಾತಾಯಿತು. ಇನ್ನು ಮುಂದಕ್ಕೆ ನಾವೆಲ್ಲ ಹೋಗಬಹುದಲ್ಲ ಅಂದರೆ ನಚ ಏವ ನ ಭವಿಷ್ಯಾಮಃ, ನಾವು ಅತಃಪರಂ, ಇಲ್ಲಿಂದ ಮುಂದೆ ನಾವು ಸಾಯ್ತೀವಿ ಅಂತಂದ್ರೂ ಕೂಡ ಅದು ಪೂರ್ತಿ ಹೋದ ಹಾಗಲ್ಲ, ಪ್ರಧ್ವಂಸಾಭಾವ ಅಂತ ಇಲ್ಲ. ನಚ ಏವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃಪರಂ, ಇಲ್ಲಿಂದ ಮುಂದೆ ಅಂದರೆ ಹಿಂದಿನ ಕಾಲದಲ್ಲಿಯೂ ಇದ್ದುವು, ಮುಂದೆಯೂ ಇರ್ತೀವಿ. ಆದ್ದರಿಂದ ವರ್ತಮಾನ ಕಾಲೇಪಿ, ವರ್ತಮಾನ ಕಾಲದಲ್ಲಿಯೂ ಕೂಡ ನಾವಿದ್ದೀವಿ. ಅತ್ರ ಪೂರ್ವೋತ್ತರಾರ್ಧಾಭ್ಯಾಂ ಕಾಲದ್ವಯ ಸಂಬಂಧೋಕ್ತ್ಯ ಅನಾದಿತ್ವಂ ನಿತ್ಯತ್ವಂಚ ಉಕ್ತಂ. ರಾಘವೇಂದ್ರ ಸ್ವಾಮಿಗಳು ಏನು ಹೇಳ್ತಾರೆ, ಈ 2 ಪೂರ್ವಾರ್ಧ ಉತ್ತರಾರ್ಧಗಳಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ವರ್ತಮಾನ ಕಾಲ ಸಂಬಂಧಸ್ತು ಸ್ಫುಟತ್ವಾನ್ನೋಕ್ತಂ. ಇಲ್ಲಿ ಹೇಳ್ದ ಅನಾದಿ, ನಾವೆಲ್ಲ ಇರೋರೆಲ್ಲ ಸರ್ವೇ ವಯಂ, ಯಾರ್ಯಾರಿದ್ದೀವೋ ಎಲ್ಲರೂ ಕೂಡ ಅನಾದಿಯಾಗಿ ಇದ್ದೀವಿ ಮತ್ತು ನಿತ್ಯವಾಗಿ ಇರ್ತೀವಿ. ನಿತ್ಯ ಅಂದರೆ ವಿನಾಶರಹಿತ. ನಾವೀಗ ಅನಾದಿ ನಿತ್ಯ ಅಂತನೋ ಸಹಜವಾದ ಗುಣಗಳು. ಅಂದರೆ ಇಲ್ಲಿ ಈ 2 ಪಾದಗಳಲ್ಲಿ ವರ್ತಮಾನ ಕಾಲದ್ದು ಹೇಳಿಲ್ವಲ್ಲ ಅವನು. ನಜಾತು ಅಲ್ಲಿ ಪಾಸ್ಟ್ ಹೇಳ್ದ, ಆಸಂ ಆಸೀಹಿ ಆಸನ್ ಅಂತ. ಭವಿಷ್ಯಾಮಹ ಅಂತ ಮುಂದಿಂದ ಹೇಳ್ದ. ವರ್ತಮಾನ ಕಾಲದ್ದು ವರ್ತಮಾನ ಕಾಲ ಸಂಬಂಧಸ್ತು ಸ್ಫುಟತ್ವಾದ ನೋಕ್ತ. ನಾವಿಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ? ಎಲ್ಲರಿಗೂ ತಾವಿದ್ದೀವಿ ಅಂತ ಗೊತ್ತಲ್ಲ, ಅದನ್ನು ಹೇಳೋದೇನೋ ಅಂತಿರುಗಿ ನಾವು ಉಕ್ತಾ. ಈ ಶ್ಲೋಕದಲ್ಲಿ ವರ್ತಮಾನ ಕಾಲದ್ದು ಹೇಳಲಿಲ್ಲ, ಯಾಕೆಂದ್ರೆ ಸ್ಫುಟತ್ವ ಅದು ಕ್ಲಿಯರ್ ಆಗಿರೋದ್ರಿಂದ. ಆದಾವಂತೇಜ ಎನ್ನಾಸ್ತಿ ವರ್ತಮಾನೇವಿ ತತ್ತಥಾ ಅಂತ ವಿಪರಿಣಾಮ ನ್ಯಾಯ.
ಇದಕ್ಕೆ ವ್ಯತಿರೇಕ ನ್ಯಾಯದಲ್ಲಿ ಮೊದಲು ಯಾವುದಿರಲಿಲ್ವೋ ಕಡೆಯಲ್ಲಿ ಯಾವುದಿಲ್ವೋ ಅದು ಈಗಲೂ ಇಲ್ಲ ಅಂತಲೇ ಅರ್ಥ. ಆದೌ ಅಂತೇಚ ಯತ್ ನಾಸ್ತಿ ವರ್ತಮಾನೇಪಿ ತತ್ ತಥ. ಅದಿದ್ರೂ ಇಲ್ಲದೆ ಇದ್ದ ಹಾಗೇನೆ. ಎಲ್ಲಿಂದಲೋ ಬಂತು ಎಲ್ಲೋ ಹೋಗುತ್ತೆ, ನಡುವೆ ಇರೋದು ಇದೆ ಅಂತ ಹೇಗೆ ಹೇಳೋದು? ಹಾಗೆ ವ್ಯತಿರೇಕದಿಂದ, ಇದು ಅನ್ವಯದಿಂದ ಇದು ಹಿಂದೆಯೂ ಇತ್ತು ಮುಂದೆಯೂ ಇರುತ್ತೆ ಅಂದ್ರೆ ಈಗಲೂ ಇದೆ ಅಂತಲೇ ಅರ್ಥ. ಸ್ಫುಟತ್ವಾದ್ ನ ಉಕ್ತಂ. ಇಲ್ಲಿ ಅನಾದಿನಿತ್ಯ ಜೀವಾ ಕಥಂ ನಾಮ ಅಶೋಚ್ಯಾ. ಸರಿಯೇ, ಇದನ್ನು ಒಪ್ಪಿಕೊಳ್ಳೋಣ. ನಾವು ಜೀವರೆಲ್ಲ ಅನಾದಿ ನಿತ್ಯರು ಅಂತ ಹೇಳೋಣ. ಆದರೆ ಅಶೋಚ್ಯಾ ಅಂತ ಯಾಕೆ ಹೇಳ್ದ ಅವನು? ಅಂದರೆ ಅದಕ್ಕೆ ಅವರ ಇದ್ದವ್ರ ಬಗ್ಗೆ ಶೋಕ ಪಡಬಾರದೆ ನಾವು. ಅದು ವಸ್ತು ನಿತ್ಯವಾಗಿದ್ದ, ಕೆಲವರಿಗೆ ರೋಗ ನಿತ್ಯವಾಗಿರುತ್ತೆ, ದುಃಖ ಪಡಬಾರದೆ, ಅದಕ್ಕೆ ಕಷ್ಟ ಪಡಬಾರದೆ. ಈಗ ಅನಾದಿ ನಿತ್ಯ ಜೀವ ಕಥಂ ನಾಮ ಅಶೋಚ್ಯ. ಇವು ಅಶೋಚ್ಯ ಅಂತ ಶುರು ಮಾಡೋದ್ರಲ್ಲ, ಅದು ಹೇಗೆ ಅಂದರೆ ಅನಾದಿ ನಿತ್ಯ ಜೀವಾನ ನಾಶಭೀತ್ಯ ಅಯೋತ್ಸ್ಯೆ ಇತ್ಯಾದಿ ತ್ವದೀಯಾವಾದಾ ಕಥಂ ನಾಮ ಪ್ರಜ್ಞಾ ವಿರುದ್ಧ ನ ಭವೇಯು ಇತಿ ವಾದ. ನೀನು ನಯೋತ್ಸ್ಯೆ ಅಂತ ಹೇಳಿ ಕೂತ್ಕೊಂಡಿಯಲ್ಲ, ಯುದ್ಧ ಮಾಡೋಲ್ಲ. ಯಾಕೆ ಅಂದರೆ ಇಷ್ಟೊಂದು ಜೀವಗಳಿದೆ, ಈ ಜೀವಗಳನ್ನೆಲ್ಲ ನಾಶಪಡಿಸ್ತೀನಿ ನಾನು ಅಂತನ್ನೋ ಭೀತಿಯಿಂದ ನೀನು ಯುದ್ಧ ಮಾಡೋಲ್ಲ ಅಂತ ಕೂತ್ಕೊಂಡಿಯಲ್ಲ. ತತ್ಕಿಂ ತೇಷಾಂ ಜೀವನಾಶಾತ್ತವ ಶೋಕಃ ಉತ ದೇಹನಾಶ. ಈ ಮಾತಿಗೆ ವಿವೃತ್ತಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ, ಕೃಷ್ಣ ಈ ಮಾತಿನಲ್ಲಿ ಅರ್ಜುನನನ್ನು ಏನು ಕೇಳ್ತಾ ಇದ್ದಾನೆ? ನೀನು ನಯೋತ್ಸೆ ಅಂತ ಕೂತ್ಕೊಂಡಿ, ನಾನು ಯುದ್ಧ ಮಾಡೋಲ್ಲ. ಯುದ್ಧದಿಂದ ಆಗತಕ್ಕದ್ದು ಏನು? ಜೀವನಾಶ. ಇಷ್ಟೊಂದು ಪ್ರಾಣಿಗಳಿದ್ದು ಇಷ್ಟೊಂದು ಇದ್ದಾರೆ ನನ್ನವರು, ಇವನ್ನೆಲ್ಲ ನಾಶ ಮಾಡಬೇಕಾಗತ್ತಲ್ಲ ನಾನು ಅಂತ ಹೇಳಿ ನಾನು ಯುದ್ಧ ಮಾಡೋಲ್ಲ ಅಂತ ಕೂತಿ. ನಿನ್ನ ಶೋಕಕ್ಕೆ ಕಾರಣ ಏನು? ತತ್ ಕಿಂ ತೇಷಾಂ ಜೀವನಾಶಾತ್ ತವ ಶೋಕ. ಅವರ ಜೀವ ಹೊರಟೋಗುತ್ತೆ ಎಂದು ನಿನ್ನ ಶೋಕವೋ? ಉದ ದೇಹನಾಶಾತ್, ಅವರ ದೇಹ ಹೋಗುತ್ತೆ ಅಂತ ಶೋಕವೋ? ಯಾವ ಶೋಕ ನಿನಗೆ? ಅಂದರೆ ಅರ್ಜುನನಿಗೆ ಒಂದು ವಿವೇಕ ಅಂತ ಬರಬೇಕು, ದೇಹಾತ್ಮ ವಿವೇಕ ಅಂತ ಒಂದು ಬರಬೇಕು ಅಂತ ಅನ್ನೋದಕ್ಕಾಗಿ ಈ ಒಂದು ಉಪಕ್ರಮ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳಿ, ಅಥ ದೇಹಾನ್ಯ ಆತ್ಮನೋಭಾವಾತ್ ತದ್ದೇಹನಾಶಯೇವ ತನ್ನಾಶ ಇತಿ. ಅಥ ದೇಹಾನ್ ಆತ್ಮನೋ ಅಭಾವಾತ್. ದೇಹದಲ್ಲಿ ಆತ್ಮ ಅಂತ ಇಲ್ಲ. ಚಾರ್ವಾಕರು ಹೇಳೋ ಹಾಗೆ ದೇಹವೇ ಆತ್ಮ. ಭಸ್ಮೀಭೂತಸ್ಯ ಪುನರಾಗಮನಂಕುತಃ. ದೇಹ ಸುಟ್ಟೋದ ಮೇಲೆ ಅದು ತಿರುಗಿ ಅದಕ್ಕೊಂದು ದೇಹ ಬರೋದು ಅಂತ ಎಲ್ಲಿದೆ? ಹೀಗೆ ದೇಹೇಂದ್ರಿಯಕರಣ ಸಂಘಾತಗಳೇ ದೇಹ. ಇದನ್ನು ಮೀರಿ ಒಂದು ಆತ್ಮ ಅಂತ ಇಲ್ಲ. ದೇಹ ಇರತಕ್ಕಂಥ ಒಂದು ಸ್ಥಿತಿಯನ್ನ ನಾವು ಜೀವ ಅಂತ ಹೇಳ್ತೀವಿ ಅಷ್ಟೇ. ಯಥಾ ತಾಂಬೂಲ ಚರ್ವಣೆ, ಕ್ರಮುಕ, ವಲ್ಲಿ ಇತ್ಯಾದಿ, ಚೂರ್ಣಮಿತ್ಯಾದಿ ಅಂತವ್ರು ಹೇಳ್ತಾರೆ. ಒಂದು ಉಪಮಾನವನ್ನು ಕೊಡ್ತಾರೆ. ಇವಾಗ ಒಂದು ಅಡಿಕೆ ಇದೆ, ಒಂದು ಎಲೆ ಇದೆ, ಸುಣ್ಣ ಇದೆ. ಈ ಮೂರರಲ್ಲಿಯೂ ಕೂಡ ಬೇರೆ ಬೇರೆಯಾಗಿ ಕೆಂಪು ಬಣ್ಣ ಅಂತ ಇಲ್ಲ. ಆದರೆ ಅದನ್ನು ಮೂರನ್ನು ಸೇರಿಸಿ ನಾವು ಜಗಿದಾಗ ಕೆಂಪು ಬಣ್ಣ ಅಂತ ಬರುತ್ತೆ. ನಾಲ್ಗೆ ಎಲ್ಲ ಕೆಂಪಾಗುತ್ತೆ, ತುಟಿ ಕೆಂಪಾಗುತ್ತೆ. ಕೆಂಪು ಎಲ್ಲಿಂದ ಬಂತು? ಈ ಮೂರನ್ನು ಬಿಟ್ಟು ಒಂದು ಕೆಂಪು ಅಂತ ಇದೆಯೋ? ಈ ತಾಂಬೂಲದಲ್ಲಿ ಅಡಿಕೆ, ಸುಣ್ಣ, ಎಲೆ, ಇದು ಮೂರರ ಒಂದು ಸಮವಾಯ ವಿಶೇಷವೇ ಈ ಕೆಂಪು ಅಂತನ್ನೋದು. ಇದನ್ನು ಹಾಗೆ ದೇಹದಲ್ಲಿ ಪ್ರಾಣ, ಇಂದ್ರಿಯಗಳು, ಮನಸ್ಸು ಇದೆಲ್ಲ ಒಟ್ಟಿಗೆ ಕೂಡಿಕೊಂಡಿದ್ರೆ ಅದನ್ನು ಜೀವ ಅಂತ ಹೇಳ್ತೀವಿ. ಇದು ಬೇರೆ ಬೇರೆಯಾಗಿ ಬಿದ್ದು ಹೋದರೆ ಜೀವ ಅಂತ ಇಲ್ಲ. ದೇಹನಾಶೇ ಜೀವನಾಶ. ದೇಹ ಹೋದ್ರೆ ಜೀವ ಹೋದ ಹಾಗೇನೆ. ಹೀಗೆ ನೀನು ಯೋಚನೆ ಮಾಡಿದ್ರೆ, ಅಥ ದೇಹಾನ್ಯಾತ್ಮನೋ ಅಭಾವಾತ್, ದೇಹದಿಂದ ಬೇರೆಯಾಗಿ ಒಬ್ಬ ಆತ್ಮ ಇಲ್ಲ ಅಂತನ್ನೋ ಹಾಗೆ ಇದ್ರೆ, ತದ್ದೇಹನಾಶಯೇವ ತನ್ನಾಶ ಇದೆ. ಅದು ನಿನ್ನ ಶೋಕಕ್ಕೆ ಕಾರಣವು. ಆ ದೇಹ ಹೊರಟೋಯ್ತಲ್ಲ, ಆ ಪ್ರೆಷಸ್ ಬಾಡಿ ಹ್ಯಾಸ್ ಬಿನ್ ಲಾಸ್ಟ್, ಇದು ನಿನ್ನ ಶೋಕಕ್ಕೆ ಕಾರಣವು. ನಾದ್ಯ ಅದಕ್ಕೆ ಹೇಳ್ತಾರೆ,
ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. 13ನೇ ಶ್ಲೋಕ. ದೇಹಿನಃ ಅಸ್ಮಿನ್ ಯಥಾ ದೇಹೇ, ಅಸ್ಮಿನ್ ದೇಹೇ, ಈ ಒಂದು ದೇಹವನ್ನು ಪಡ್ಕೊಂಡಿದ್ದೀವಲ್ಲ ನಾವು, ಅಸ್ಮಿನ್ ದೇಹೇ, ಈ ದೇಹದಲ್ಲಿ ಕೌಮಾರಂ ಬಾಲ್ಯಾವಸ್ಥೆ, ಯೌವನಂ ತಾರುಣ್ಯ ಯೂತ್, ಜರಾ ಮುಪ್ಪು. ದೇಹದಲ್ಲಿ ಕೌಮಾರಂ ಯೌವನಂ ಜರಾ ತಥಾ, ಹಾಗೆಯೇ ದೇಹಾಂತರ ಪ್ರಾಪ್ತಿ, ಹೇಗೆ ಹುಡುಗನಾಗಿದ್ದವನು ಯುವಕನಾಗ್ತಾನೆ, ಯುವಕನಾಗಿದ್ದವನಿಗೆ ಮುಪ್ಪಾಗುತ್ತೆ, ಹಾಗೆಯೇ ದೇಹಾಂತರ ಪ್ರಾಪ್ತಿ, ಒಂದು ದೇಹದಿಂದ ಇನ್ನೊಂದು ದೇಹ ಅಂತ ಬರುತ್ತೆ. ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಹ್ಯತಿ. ಅಸ್ಮಿನ್ ವಿಷಯೇ, ಈ ವಿಚಾರದಲ್ಲಿ ಧೀರ ಬುದ್ಧಿವಂತನಾದವನು ನ ಮುಹ್ಯತಿ, ಶೋಕ ಪಡೋಲ್ಲ, ಮೋಹಗೊಳ್ಳೋಲ್ಲ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ದೇಹವತೆ ದೇಹವತಃ ಜೀವಸ್ಯ ದೇಹಿನಃ ಅಂತ ಮಾತು ಬಂದಿದೆ. ದೇಹಿನೋಸ್ಮಿನ್ ಯಥಾ ದೇಹೇ, ದೇಹಿನಃ, ದೇಹಿ ಅಂತ ಪದ, ದೇಹಿನಃ ಅನ್ನೋದು ಪೊಸೆಸಿವ್ ಕೇಸ್. ಅದಕ್ಕೆ ದೇಹಿ, ದೇಹಿ ಅಂದ್ರೆ ಏನು? ದೇಹ ಸ್ಯಾಸ್ತಿ ದೇಹಿ, ದೇಹ ಯಾರಿಗಿದೆಯೋ ಅವನು ದೇಹಿ. ದೇಹಿನಃ ಅಂದರೆ ನತು ದೇಹ ದೇಹಿ ಭೇದಹೀನಸ್ಯ, ಯಾರಿಗೆ ದೇಹವನ್ನು ಬಿಟ್ಟು ಒಂದು ದೇಹಿ ಇದೆ ಅಂತನೋ ಭೇದ ಇಲ್ಲವೋ ಅವನಿಗೆ ಈ ಉಪದೇಶ ಅಲ್ಲ. ಯಥಾ ಅಸ್ಮಿನ್ ದೇಹೇ, ಹೀಗೆ ಅವಸ್ಥೆಗಳಿದೆಯಲ್ಲ, ಹಾಗೆ ದೇಹಾಂತರ ಪ್ರಾಪ್ತಿ ಅಂತ ರಾಘವೇಂದ್ರ ಹೇಳ್ತಾರೆ. ನಿನಗೆ ಆ ವಿಚಾರದಲ್ಲಿ ಸಂಶಯ ಇಲ್ಲ ಅಂತ ಅಂದುಕೊಂಡು ನಾನು ಹೇಳ್ತಾ ಇದ್ದೀನಿ. ಅಂದರೆ ನೀನು ಚಾರ್ವಾಕನಲ್ಲ, ದೇಹವನ್ನು ಮೀರಿ ಒಂದು ಜೀವ ಅಂತ ಒಂದು ಇದೆ, ಆ ಜೀವಕ್ಕೆ ಪುಣ್ಯ ಪಾಪಾದಿಗಳು ಇಷ್ಟೆಲ್ಲ ಹೇಳಿದೆಯಲ್ಲ ನೀನು. ಇಷ್ಟೆಲ್ಲ ಹಿಂದೆ ಹೇಳಿದ್ರಿಂದ ಎಲ್ಲ ನರಕೇ ನಿಯತಂ ವಾಸ, ಯಾರಿಗೆ ನರಕೇ ನಿಯತಂ ವಾಸ? ದೇಹಕ್ಕಲ್ಲ. ವದಂತಿ ಪಿತರೋ ಹ್ಯೇಷಾಂ ಲುಪ್ತ ಪಿಂಡೋದಕ, ಯಾರಿಗೆ? ದೇಹಕ್ಕಲ್ಲ, ಜೀವನಿಗೆ. ಆದ್ದರಿಂದ ನೀನು ಹೇಳಿದ್ರಲ್ಲಿ ನೀನು ಈ ಒಂದು ತಿಳುವಳಿಕೆ ಇದೆ. ದೇಹವೇ ದೇಹಿ ಅಲ್ಲ, ದೇಹವನ್ನು ಬಿಟ್ಟು ದೇಹವನ್ನು ಮೀರಿ ಒಂದು ಜೀವ ಅಂತ ಇದೆ. ಆದ್ದರಿಂದ ದೇಹವತೋ ಜೀವಸ್ಯ ನತು ದೇಹ ದೇಹಿ ಭೇದಹೀನಸ್ಯ. ನಿನಗೆ ಆ ವಾದವನ್ನು ನಾನು ಹೇಳ್ತಾ ಇಲ್ಲ. ದೇಹಕ್ಕೆ ಬೇರೆಯಾಗಿ ಒಂದು ಆತ್ಮ ಇದೆ ಅಂತ ಅನ್ನೋ ವಾದ ಇಲ್ಲಿ ಬೆಳೆಸೋಲ್ಲ. ಯಾಕಂದ್ರೆ ನಿನಗೆ ಆ ಕನ್ವಿಕ್ಷನ್ ಇದೆ. ಎರಡನೇದು ದೇಹಾದ ಅನ್ಯಸ್ಯ ಇತ್ಯರ್ಥ, ದೇಹಕ್ಕಿಂತ ಬೇರೆಯಾದದ್ದು ಅದು ಅಂತಲೂ ನಿನಗೊಂದು ಕಲ್ಪನೆ ಇದೆ. ಈಗ ದೇಹಾತ್ಮವಾದದಲ್ಲಿ ಚಾರ್ವಾಕರು, ಒಬ್ಬರು ಸುಶಿಕ್ಷಿತ ಚಾರ್ವಾಕರು ಅಂತ ಕೆಲವರು, ಸುಶಿಕ್ಷಿತ ಚಾರ್ವಾಕರು ರಿಫೈನ್ಡ್ ಮೆಟೀರಿಯಲಿಸ್ಟ್ಸ್. ಆ ಇನ್ನೊಂದು ಗುಂಪಿನವರು ಬಾರ್ಹಸ್ಪತ್ಯರು ಅಂತನ್ನೋರು ಜೀವವೇ ಇಲ್ಲ, ಆತ್ಮವೇ ಇಲ್ಲ ಅಂತನ್ನೋರು. ಅವರು ಆತ್ಮವೇ ಇಲ್ಲ, ಆತ್ಮಶಬ್ದಂತೂ ನಿರರ್ಥಕಂ, ಆತ್ಮಶಬ್ದ ಅಂತನ್ನೋದು ಯಾವುದೋ ನಿಘಂಟುವಿನಲ್ಲಿ ಇದೆ ಅಷ್ಟೇ, ವಾಸ್ತವವಾಗಿ ಇಲ್ಲ. ಅದು ಆತ್ಮಶಬ್ದ ಅಂತನ್ನೋದು ಇಲ್ಲ. ಇವರು ಬಾರ್ಹಸ್ಪತ್ಯ ಅಂತ ಹೇಳ್ತಾರೆ. ಸುಶಿಕ್ಷಿತ ಚಾರ್ವಾಕ, ಸ್ವಲ್ಪ ಸೊಫಿಸ್ಟಿಕೇಟೆಡ್ ಚಾರ್ವಾಕರು ಏನು ಮಾಡ್ತಾರೆ, ನಾವು ಆತ್ಮ ಇದೆ ಅಂತ ಒಪ್ಕೊಳ್ತೀವಿ. ಆತ್ಮ ಅಂದ್ರೆ ಏನು? ದೇಹ ಇರೋವರೆಗೆ, ದೇಹದಲ್ಲಿ ಪ್ರಾಣ ಇರೋವರೆಗೆ ಆತ್ಮ ಅಷ್ಟೇ. ದೇಹ ಒಂದು ಪಿಂಡ ಪ್ರಾಣ ವಿಯೋಗ ಆಯಿತು ಅಂದ್ರೆ ಅಲ್ಲಿ ಆತ್ಮ ಇಲ್ಲ. ಪಿಂಡ ಪ್ರಾಣ ಸಂಯೋಗವೇ ಆತ್ಮ. ಪಿಂಡ ಪ್ರಾಣ ವಿಯೋಗ ಅಲ್ಲಿ ಆತ್ಮನ ಅಭಾವ. ಅದು ಇಲ್ಲಿ ಇವರೇನು ಹೇಳ್ತಾರೆ, ಸುಶಿಕ್ಷಿತ ಚಾರ್ವಾಕರು ಏನು ಹೇಳ್ತಾರೆ, ದೇಹ ಅಂದ್ರೆ ಆತ್ಮ ಅಂದ್ರೆ ದೇಹಾತ್ಮವಾದಿಗಳು. ದೇಹವೇ ಆತ್ಮ, ದೇಹಕ್ಕಿಂತ ಬೇರೆಯಾಗಿ ಆತ್ಮ ಇಲ್ಲ. ಆದರೆ ಇಲ್ಲಿ ದೇಹಿನಃ ಅಂತನ್ನೋ ಮಾತಿನಲ್ಲಿ ಯಾರಿಗೆ ದೇಹ ಇದೆಯೋ ಅಂದ್ರೆ ಮತು ಪ್ರತ್ಯಯಕ್ಕೆ ನೀ ಅಂತನ್ನೋ ಪ್ರತ್ಯಯವನ್ನು ಸೇರಿಸಿದರೆ ದೇಹಿ ಅಂತಾಗುತ್ತೆ. ದೇಹಿ ಅಂದ್ರೆ ಏನು? ದೇಹಮ್ಮಸ್ಯಾಸ್ತಿ ದೇಹಿ.
ಯಾರಿಗೆ ದೇಹ ಇದೆಯೋ ಅವನು ಅಂದರೆ ಏನು, ದೇಹ ಇಟ್ಕೊಳ್ಳೋನು ಒಬ್ಬ, ಅವನು ಇಟ್ಕೊಂಡಿರ್ತಕ್ಕಂಥ ದೇಹ ಇನ್ನೊಂದು. ದೇಹಾದನ್ಯಸ್ಯ, ಇವನು ಇಟ್ಕೊಂಡ್ರೋನು ಅವನು ಒಂದೇ ಆಗಲಾರ್ದಲ್ಲ. ನಾವು ಇಟ್ಕೊಂಡಿರೋ ದುಡ್ಡು ನಾವು ಒಂದೇ ಆಗೋದು ಹೇಗೆ? ಆದರೆ ನಾನೇ ದುಡ್ಡು ಅಂತ ಅಂದುಕೊಳ್ಳೋರಿಗೆ ಇದು ದೇಹದೇಹಿ ಭೇದಹೀನಸ್ಯ, ಅವರಿಗೆಲ್ಲ ಇದು. ಅದು ನಿನಗೆ ದೇಹವನ್ನು ಮೀರಿ ಒಂದು ಆತ್ಮ ಇದೆ ಅಂತಲೂ ಗೊತ್ತು ನಿನಗೆ. ಆದ್ದರಿಂದ ದೇಹಿನಃ ಇಲ್ಲಿ ದೇಹನಾಶ ಭಯಾದಿ ದ್ವಿತೀಯ ಪಕ್ಷಂ ನಿರಾಸೆಯನ್ನ ಅವರಿಗೇನು ಹೇಳ್ತಾ ಇದ್ದಾರೆ? ಕೌಮಾರಾವಸ್ಥಾ ವಿಶಿಷ್ಟ ದೇಹಘಾನೆ, ಯೌವನಾವಸ್ಥಾ ವಿಶಿಷ್ಟ ದೇಹಘಾನೆ ಶೋಕಸ್ತಾವನ್ನಾಸ್ತಿ ಇತಿ ಪ್ರಸಿದ್ಧಂ. ಪಂಡಿತರು ದುಃಖ ಪಡೋಲ್ಲ ಅಂತ ಹಿಂದೆ ಹೇಳಿದ್ವಲ್ಲ. ಒಬ್ಬನಿಗೆ ಕೌಮಾರ ಅವಸ್ಥಾ ವಿಶಿಷ್ಟ ದೇಹ ಹಾನಿ, ಅವನು ಹುಡುಗಾಗಿರ್ತಾನೆ. ದೇಹದಲ್ಲಿ ಬಾಲ್ಯ ಕೌಮಾರ ಅಂತ ಇದೆ, ಅದು ಹೊರಟೋಗುತ್ತೆ. ಯುವಾವಸ್ಥೆ ಅಂತ ಬರುತ್ತೆ. ಯಾರಾದರೂ ಹೊಳ್ತಾರೋ, ಅವನು ಅಯ್ಯೋ ಹುಡುಗ ಆಗಿದ್ದವನು ಬೆಳೆದು ಬಿಟ್ಟ ಇವಾಗ ಅಂತ ಯಾರಾದ್ರು ಹೊಳ್ತಾರೋ. ಶೋಕ ತಾವತ್ ನಾಸ್ತಿ ಇತಿ ಪ್ರಸಿದ್ಧಂ. ಮತ್ತು ಯೌವನಾವಸ್ಥಾ ವಿಶಿಷ್ಟ ದೇಹಘಾನೆ, ಇದು ಕೆಲವರು ಶೋಕ ಪಡ್ಬೋದು. ಯೌವನಾವಸ್ಥೆ ಇದ್ದಾಗ ಮುಪ್ಪು ಬಂತು ಅಂದ್ರೆ ಯಾರಾದರೂ ಅಳ್ತಾರೋ. ರಾಘವೇಂದ್ರ ಸ್ವಾಮಿಗಳ ಕಾಲಕ್ಕೆ ಅಳ್ತಾ ಇರಲಿಲ್ಲ ಅಂತ, ಈಗ ಬಹಳ ಜನ ಅಳ್ತಾರೆ, ಅಯ್ಯೋ ಮುಪ್ಪು ಬಂದ್ಬಿಡ್ತಲ್ಲ ಅಂತ. ಇದು ನ ಶೋಕಸ್ತಾವನ್ನಾಸ್ತಿ ಇದು ಪ್ರಸಿದ್ಧ. ಕುತಃ ಯಾಕೆ ಅಳೋಲ್ಲ? ಅಯ್ಯೋ ಯೌವನ ಹೋಯ್ತಲ್ಲ ಮುಪ್ಪತ್ತಲ್ಲ ಅಂತ ಅಳೋಲ್ಲ. ಅಯ್ಯೋ ಬಾಲ್ಯ ಹೋಯ್ತಲ್ಲ ಯೌವನ ಬಂತಲ್ಲ ಅಂತ ಅಳೋಲ್ಲ. ಕುತಃ ಅಂದ್ರೆ ಜರಾದಿ ವಿಶಿಷ್ಟ ದೇಹಾಂತರ ಲಾಭಾತ್. ಇವನಿಗೆ ಹುಡುಗನಾಗಿದ್ದವನಿಗೆ ಯುವಾವಸ್ಥೆಯ ದೇಹ ಅಂತ ಒಂದು ಬರುತ್ತೆ, ಯುವಕನಾದವನಿಗೆ ಜರಾವಸ್ಥೆಯ ದೇಹ ಅಂತ ಒಂದು ಬರುತ್ತೆ, ಇನ್ನೊಂದು ದೇಹ ಬರುತ್ತಲ್ಲ. ಆದ್ದರಿಂದ ಸಮಾನ ಲಾಭೇನ ಹಾನಿರ್ಹಿ ಸಮಾಧೀಯತೆ ಇತಿ ಚೇತ್, ಒಂದು ಸಾಮಾನ್ಯವಾಗಿ ಅದಕ್ಕೆ ಈಕ್ವಲೆಂಟ್ ಆಗಿ ಬಂದರೆ, ಇಲ್ಲಿ ಇದು ಒಂದು ರಾಘವೇಂದ್ರ ಸ್ವಾಮಿಗಳು ಪರಿಗಣಿಸೋದ್ರೆ ಇದು ಒಂದು ಅವಸ್ಥಾಂತರ ಆದಾಗ ಯಾರೂ ಅಳೋಲ್ಲ. ದೇಹಾಂತರ ಆದಾಗ ಯಾಕೆ ಅಳ್ತೀರಿ? ತಥಾ ದೇಹಾಂತರ ಪ್ರಾಪ್ತಿ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಹಾಗೆ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಒಂದು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಇನ್ನೊಂದು ಒಂದು ಸಂಶಯ ಎತ್ತಾರೆ. ಲೋಕದಲ್ಲಿ ಸಾಮಾನ್ಯವಾಗಿ ಸಮಾನ ಲಾಭೇನ ಹಾನಿರ್ಹಿ ಸಮಾಧೀಯತೆ. ನಾವೊಂದು ಏನೋ ಒಂದು ಕಳ್ಕೊಳ್ತೀವಿ, ಕಳ್ಕೊಂಡಿದ್ದಕ್ಕೆ ಸರಿಯಾದದ್ದು ಬಂದರೆ ನಮಗೆ ಶೋಕ ಅಂತಿಲ್ಲ. ಕಳ್ಕೊಂಡಿದ್ದಕ್ಕಿಂತ ಕಡಿಮೆಯಾಗಿ ಏನಾದರೂ ನಮಗೆ ಲಾಭವಾದರೂ ಶೋಕ ಅಂತ ಇದ್ದೇ ಇರುತ್ತೆ. ಅಥವಾ ಅದಕ್ಕೇನಾದರೂ ಬರದೇ ಇದ್ರಂತೂ ಹೆಚ್ಚು ಶೋಕ. ಹೀಗೆ ಸಮಾನ ಲಾಭೇನ ಕಳ್ಕೊಂಡಿದ್ದಕ್ಕೆ ಸರಿಯಾಗಿ ಒಂದು ಲಾಭ ಬಂದರೆ ಹಾನಿರ್ಹಿ ಸಮಾಧೀಯತೆ. ನಾವು ನಷ್ಟವಾದದ್ದನ್ನು ಹೇಗೋ ಸಮಾಧಾನ ಪಟ್ಟುಕೊಳ್ತೀವಿ. ವಿ ವಿಲ್ ಗೆಟ್ ಯೂಸ್ ಟು ದಿ ಲಾಸ್ ಪ್ರೊವೈಡೆಡ್ ವಿ ಗೆಟ್ ಸಮಥಿಂಗ್ ಇನ್ ರಿಟರ್ನ್. ಹಾಗೆ ಇದು ಜೇತ್. ಹಾಗಾದರೆ ಮೃತವು ಅಪಿ ಶೋಕೋ ನ ಕಾರ್ಯ. ಮೃತನಾದವನಿಗೂ ಶೋಕವನ್ನು ನಾವು ಮಾಡಬಾರದು. ಯಾಕೆ ಅಂದರೆ ಅನ್ಯತ್ ದೇಹಾಂತರ ಲಾಭಾದೇವ. ಅವನು ಮುದುಕನಾಗಿ ಸಾಯ್ತಾ ಇದ್ದಾನೆ, ಇನ್ನೊಂದು ಒಳ್ಳೆ ದೇಹ ಬರುತ್ತಲ್ಲ ಅವನಿಗೆ, ಯಾಕೆ ಅಳ್ಬೇಕು ನೀವು? ಅವನು ಮುದುಕನಾಗಿ ಸತ್ತು ಅವನಿಗೆ ನಿಶಕ್ತಿಯಿಂದ ಸಾಯ್ತಾ ಇರೋವನಿಗೆ ಶಕ್ತಿಯುತವಾದಂಥ ಇನ್ನೊಂದು ದೇಹ, ಚೆನ್ನಾಗಿರೋ ದೇಹ ಬರುತ್ತಲ್ಲ, ಅಳೋದು ಯಾಕೆ? ದೇಹಾಂತರ ಲಾಭಾದೇವ ತತ್ರ ಅವಸ್ಥಾ ಮಾತ್ರ ಹಾನಿ ಧೀರ ತತ್ರ ನ ಮುಹ್ಯತಿ ಅಂತಿದೆ. ತತ್ರ ಅಂದ್ರೆ ಏನು? ಅಲ್ಲಿ ಅಂದ್ರೆ ಏನು ಅಂದ್ರೆ ಅವಸ್ಥಾ ಮಾತ್ರ ಹಾನಿ ದೇಹಘಾನೌ ಅಪಿ ಸಮೀಚೀನ ದೇಹಾಂತರ ರೂಪ ಪ್ರತಿನಿಧಿ ಲಾಭಾತ್. ಸತ್ತವರೆಲ್ಲ ತಿರುಗಿ ಹುಟ್ಟುತ್ತಾರೆ. ಹುಟ್ಟಬೇಕಾದ್ರೆ ವೆಲ್ ಡಿಸರ್ವ್ಡ್ ಬಾಯ್ಹುಡ್ ಬಂದೇ ಬರುತ್ತೆ ಅವರಿಗೆ. ಮಕ್ಕಳಾಗಿ ಅವರು ಆಟವಾಡ್ತಾರೆ ಮಾಡ್ತಾರೆ. ಆದ್ರಿಂದ ರೂಪಾಂತರ ಲಾಭಾತ್. ಇಲ್ಲಿ ದೇಹ ಶಬ್ದ ದೇಹಿ ಅಂತ ಇದೆ. ದೇಹ ದೇಹಾಂತರ ಪ್ರಾಪ್ತಿ ದೇಹಾಂತ ಮಾತುಗಳು ಇವೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ದೇಹಾಂತರ ಪ್ರಾಪ್ತಿ. ದೇಹಾಂತರ ಅಂದರೆ ಅನೇಕ ದೇಹ ಪರಹ. ಇವನಿಗೆ ಇನ್ನೊಂದು ದೇಹ ಬರುತ್ತೆ ಅಂದರೆ ಇನ್ನು ಮಿಕ್ಕಾದ ದೇಹಗಳು ಇದೆ ಅಂತ ಅರ್ಥ.
ದೇಹಾಂತರ ಯಥಾ ಸ್ಥೂಲ ಸೂಕ್ಷ್ಮ ಕಾರಣ ಸ್ವರೂಪ ದೇಹ ಅನ್ನೋ 4 ದೇಹಗಳಿದೆ ನಮಗೆ. ಒಂದು ಸ್ವರೂಪ ದೇಹ, ಜೀವ ತಾನಾಗಿ ಇರತಕ್ಕಂಥ ಸ್ವರೂಪ, ಇದನ್ನು ಆತ್ಮ ಅಂತ ಕರೀತೀವಿ. ಇದರ ಜೊತೆಯಲ್ಲಿ ಸ್ಥೂಲ ದೇಹ ಅಂತಿದೆ, ಇಂದ್ರಿಯಗಳು, ಈ ಹೊರಗಡೆ ಇರತಕ್ಕಂಥ ಒಂದು ಭೂತ ಕಾಯ, ಇದನ್ನೆಲ್ಲ ಸೇರಿಸಿ ಸ್ಥೂಲ ಶರೀರ ಅಂತ ಕರೀತೀವಿ. ಅದರ ಒಳಗಡೆ ಅಂತಃಕರಣ ವಿಶಿಷ್ಟವಾದಂತಹ ಸೂಕ್ಷ್ಮ ದೇಹ ಅಂತಿದೆ. ಅದಕ್ಕೂ ಒಳಗೆ ಕಾರಣ ಶರೀರ ಅಂತ ಒಂದಿದೆ, ನಿದ್ರಾವಸ್ಥೆ ಅಂತಕ್ಕಂಥ. ಹೀಗೆ ದೇಹಾಂತರ ನಾವು ಎಚ್ಚೆತ್ತಿರ್ತೀವಿ, ಕನಸು ಕಾಣ್ತೀವಿ, ನಿದ್ರೆ ಕಾಣ್ತೀವಿ, ನಿದ್ರೆ ಹೋಗ್ತೀವಿ. ಯಾರಾದರೂ ಅಯ್ಯೋ ಎಚ್ಚೆತ್ತು ಬಿಡ್ತಲ್ಲ ಅಂತ ಶೋಕ ಪಡ್ತಾರೆ, ಕೆಲವರು ಪಡ್ತಾರೆ ಅಂತ ಎಚ್ಚರ ಆಗೋಯ್ತು ಅಂತ ಯಾರು ಹೇಳ್ತಾರೆ, ಅಥವಾ ನಿದ್ದೆ ಬಂತು ಅಂತ ಯಾರು ಹೇಳ್ತಾರೆ, ಕನಸು ಕಂಡೆ ಅಂತ ಯಾರು ಹೇಳ್ತಾರೆ. ಹೀಗೆ ದೇಹಾನ್ ತತ್ರ ಧೀರ ನಮುಹ್ಯತಿ, ಇದೆಲ್ಲ ಅವಸ್ಥಾಂತರಗಳಿದ್ದ ಹಾಗೆ ಇಲ್ಲಿ ಸ್ಥೂಲ ಶರೀರಮಿತಿ ಜಾಗೃತವಸ್ಥಾ, ಸೂಕ್ಷ್ಮ ಶರೀರಮಿತಿ ಸ್ವಪ್ನಾವಸ್ಥಾ, ಕಾರಣ ಶರೀರಮಿತಿ ಸುಷುಪ್ತ್ಯವಸ್ಥಾ. ಹೀಗೆ ಅವಸ್ಥಾಂತರ ನಮ್ಮಲ್ಲಿ ಇದೆ. ಕೌಮಾರಂ ಯೌವನಂ ಜರ ಅಂತ ಅನ್ನೋದು ಇನ್ ಟರ್ಮ್ಸ್ ಆಫ್ ದಿ ಇಯರ್ಸ್. ಈ 3 ದೇಹಾಂತರ, ಸ್ಥೂಲ ದೇಹದಿಂದ ಸೂಕ್ಷ್ಮ ದೇಹಕ್ಕೆ ಹೋಗೋದು, ಸೂಕ್ಷ್ಮದಿಂದ ಕಾರಣಕ್ಕೆ ಹೋಗೋದು, ಇದು ಹೋದರೂ ಕೂಡ ಸ್ವರೂಪ ದೇಹ ಅಂತ ಅನ್ನೋದು ಇದ್ದೇ ಇರುತ್ತಲ್ಲ, ಅದಕ್ಕೇನು ಚ್ಯುತಿ ಇಲ್ಲವಲ್ಲ. ತತ್ರ ಧೀರ ನ ಮುಹ್ಯತಿ ನ ಮೋಹಂ ಕರೋತಿ, ಅಲ್ಲಿ ಮೋಹವನ್ನು ಮಾಡೋಲ್ಲ. ದೇಹ ಶಬ್ದ ಅತ್ರ ದೇಹೇಂದ್ರಿಯಾಂತಃಕರಣ ಸಂಘಾತಪರಃ. ಇಲ್ಲಿ ದೇಹ ಅಂತನ್ನೋ ಮಾತನ್ನು ನಾವು ಕೇವಲ ಶರೀರ ಅಂತ ಮಾತ್ರ ಪರಿಗಣಿಸಬಾರದು. ದೇಹ, ಇಂದ್ರಿಯ, ಅಂತಃಕರಣ ಸಂಘಾತಪರಃ. ದಿಸ್ ಇಸ್ ದ ಕನ್ಗ್ಲಾಮೊರೇಷನ್, ಸಂಘಾತ ಆಫ್ ದಿ ಬಾಡಿ, ದಿ ಸೆನ್ಸ್ ಆರ್ಗನ್ಸ್ ಅಂಡ್ ದಿ ಮೈಂಡ್. ದೇಹೇಂದ್ರಿಯಾಂತಃಕರಣ ಸಂಘಾತಪರಃ. ದೇಹೇಂದ್ರಿಯಾಂತಃಕರಣೇಭ್ಯೋ ಅನ್ಯಸ್ಯ ಚೇತನಸ್ಯ ಭವತಿ. ಈ ಸಂಘಾತ ಬೈ ದೆಮ್ಸೆಲ್ಸ್ ದೇ ಕಾಂಟ್ ಕಮ್ ಟುಗೆದರ್. ಜಡತ್ವಾದ್ ದೇಹಾದೇಹೇ ಜಡತ್ವೇನ ಅನುಸಂಧಾನ ಕರ್ತೃತ್ವ ಅಯೋಗ್ಯಾತ್. ಇಂದ್ರಿಯಗಳು ದೇಹದ ಜೊತೆ ಸೇರ್ಕೊಳ್ತೀನಿ ನಾನು ಅಂತ ಅನ್ನೋದಾಗಲಿ, ದೇಹ ಇಂದ್ರಿಯಗಳ ಜೊತೆ ಮನಸ್ಸು ನಾನು ಸೇರ್ಕೊಳ್ತೀನಿ ಅಂತ ಅನ್ನೋದಾಗಲಿ, ಇದು ಅವರವಕ್ಕೆ ಹೇಗೆ ಸಾಧ್ಯ? ಎಲ್ಲ ಜಡ ಪದಾರ್ಥಗಳಿವು. ಜಡ ಪದಾರ್ಥಗಳು ಒಂದಕ್ಕೊಂದು ಸೇರಿಕೊಳ್ಳುವಂಥದ್ದು ಅನುಸಂಧಾನ ಯೋಗ್ಯತ್ವ ಅಸಂಭವ. ಇದು ಅಸಂಭವವಾದ್ದರಿಂದ ಈ ಸಂಘಾತ ಮಾಡತಕ್ಕದ್ದು ಒಂದು ಆತ್ಮ ಅಂತ ಇರಬೇಕು. ಸಂಘಾತ ಅಂದರೆ ಒಂದು ಆರ್ಗನೈಸೇಷನ್. ಸೊ ವೆನ್ ದರ್ ಇಸ್ ಎನ್ ಆರ್ಗನೈಸೇಷನ್ ದಟ್ ಮಸ್ಟ್ ಬಿ ಸಮ್ ಆರ್ಗನೈಸರ್, ಒನ್ ಹೂ ಬ್ರಿಂಗ್ಸ್ ದೀಸ್ ಟುಗೆದರ್. ಅಂದರೆ ನಮ್ಮ ಸಂಸ್ಕಾರಗಳಿರುತ್ತೆ, ವಾಸನೆಗಳಿರುತ್ತೆ, ಪೂರ್ವಜನ್ಮದಿಂದ ಬಂದಂಥ ಅನುಸ್ಯೂತವಾಗಿ ಸಂವಾಖ್ಯವಾದದ್ದಿರುತ್ತೆ. ಇದನ್ನೆಲ್ಲವನ್ನು ಒಟ್ಟಿಗೆ ಕೂಡಿಸ್ತಕ್ಕಂಥದ್ದು ಜೀವ ಚೇತನತ್ವಾತ್. ಅನ್ಯಸ್ಯ ಚೇತನಸ್ಯ ಭವತಿ. ಇದು ಆ ಚೇತನವಾದ ಒಂದು ವಸ್ತು ಇಲ್ಲದೆ ಇದ್ದರೆ ಈ ದೇಹ ಸಂಘಾತವಾಗಲಾರದು. ಆದ್ದರಿಂದ ದೇಹಕ್ಕೆ ಅವಸ್ಥಾಂತರ ಇದ್ದ ಹಾಗೇನೆ ಒಂದು ನಾಶ ಅಂತರ ಅಂತಿದ್ರೂ ಕೂಡ ಜೀವ ಅನ್ನೋದು ಉಳ್ಕೊಳ್ಳುತ್ತಲ್ಲ. ಅತ್ರ ದೇಹಾಗನ್ಯ ಆತ್ಮ ವಿಷಯೇ ನ ಮುಹ್ಯತಿ. ಅವನಿಗೆ ಮೋಹ ಅಂತ ಇಲ್ಲ. ಮೋಹ ಅಂದ್ರೆ ಏನು? ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸತ್ ಪದಾರ್ಥ ಅಂದರೆ ಸತ್ ಪದಾರ್ಥ ಸಂಸ್ಕೃತದ್ದು ಸತ್ ಇರತಕ್ಕಂಥದ್ದು, ಯಾವುದು ಅಸತ್ ಪದಾರ್ಥ, ಯಾವುದು ಸಾರಭೂತವಾದದ್ದು, ಯಾವುದು ಅಸಾರ, ಈ ವಿವೇಕ ಇದೆಯಲ್ಲ, ಇದು ಇಲ್ಲದೆ ಇರೋದು ಮೋಹ. ನ ಮೋಹ್ಯತಿ. ಬುದ್ಧಿವಂತನಾದವನಿಗೆ ಯಾವುದು ಸಾರ, ಹೋಗಬೇಕಾದದ್ದು ಹೋಯಿತು, ಇರೋದು ಇದೆ ಅಂದರೆ ಅವನಿಗೆ ವಿವೇಕ ಇದೆ. ಹೋಗಬೇಕಾದದ್ದು ಇರಬೇಕು ಅಂತನ್ನೋಷ್ಟು ಅವಿವೇಕಿ ಅಲ್ಲ ಅವನು. ಹೀಗೆ ಇರಬೇಕಾದದ್ದು, ಹೋಗಬೇಕಾದದ್ದು, ವಿನಾಶಿಯಾದದ್ದು ಯಾವುದು, ಅವಿನಾಶಿಯಾದದ್ದು ಯಾವುದು, ಸಾರವಾದದ್ದು ಯಾವುದು, ಅಸಾರವಾದದ್ದು ಯಾವುದು, ಈ ವಿವೇಕ ಇರತಕ್ಕಂಥದ್ದು ಇಲ್ಲದೆ ಇದ್ದು ವಿವೇಕದ ಅಭಾವ ಮೋಹ ಅಂತ ಕರೀತಾರೆ. ತತ್ರ ಈ ವಿಚಾರ ಯಾರಾದರೂ ಹೋದರೆ ಅಥವಾ ಯಾರಾದರೂ ಇದ್ದರೆ ಧೀರ ತತ್ರ ನ ಮುಹ್ಯತಿ. ಅವನಿಗೆ ಈ ಶೋಕ ಅಂತ ಇಲ್ಲ ಅಂತ. ಈ 13ನೇ ಶ್ಲೋಕ. ಇನ್ನು 14ಕ್ಕೂ ಒಂದು ಹೇಳೋಣ, ಆಮೇಲೆ ಮುಂದಕ್ಕೊಂದು ದಾಟಿಸ್ಕೊಂಡು ಹೋಗೋಣ.